ಒಂದು ಜಾತಿಯಲ್ಲಿ ಹುಟ್ಟಿದೆ ಎನ್ನುವ ಕಾರಣಕ್ಕಾಗಿ ಇಡೀ ನಮ್ಮ ಸಮಾಜದಲ್ಲಿ ಈ ಭಾರತೀಯ ಸಮಾಜದ 3-4 ಸಾವಿರ ವರ್ಷದ ನಾಗರಿಕತೆಯಲ್ಲಿ ಜಾತಿಯ ಕಾರಣಕ್ಕೆ ಅವಕಾಶಗಳನ್ನು, ಅಧಿಕಾರವನ್ನು, ಸಂಪತ್ತನ್ನು ನಿರಾಕರಿಸ್ತಾ ಬರಲಾಗಿದೆ. ಸಂಪತ್ತಿನ ವಂಚನೆಯ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಅವಕಾಶಗಳನ್ನ, ಅರ್ಹತೆಗಳನ್ನು ಮಾರುಕಟ್ಟೆನಲ್ಲೇ ಖರೀದಿ ಮಾಡಬೇಕು. ಶಿಕ್ಷಣವನ್ನು ಮಾರುಕಟ್ಟೆನಲ್ಲೇ ಖರೀದಿ ಮಾಡಬೇಕಲ್ಲ. ಪಾಕಿಸ್ತಾನದ ಮೇಲೆ ದೊಡ್ಡ ರೀತಿಯ ಯುದ್ಧವನ್ನು ಸಾರುವುದರೆ ಚೈನಾ ಈಗಾಗಲೇ ಪಾಕಿಸ್ತಾನಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಎರಡೆರಡು ಕಡೆ ಯುದ್ಧ ಮಾಡುವಂಥ ಪರಿಸ್ಥಿತಿನಲ್ಲಿ, ಆರ್ಥಿಕ ಪರಿಸ್ಥಿತಿನಲ್ಲೂ ಇಲ್ಲ, ಸೈನಿಕ ಪರಿಸ್ಥಿತಿನೂ ಇಲ್ಲ. ಜಾತಿ ಜನಗಣತಿಯನ್ನು ಕೂಡ ಮಾಡಬೇಕು ಅಂತಂದರೆ ಅದಕ್ಕೊಂದು ಕಾಲಮ್ಗಳು ಸೇರಿಸಬೇಕು, ಅದಕ್ಕೊಂದು ಟ್ರೈನಿಂಗ್ ಆಗಬೇಕು. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 503ನೇ ಕಂತಿಗೆ ನಿಮಗೆ ಸ್ವಾಗತ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಆದ ನಂತರ ಇಡೀ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡಲೇ ಯಾವುದಾದ್ರೂ ಪ್ರತಿಕ್ರಿಯೆಯನ್ನು, ಸೇನಾತ್ಮಕ ಪ್ರತಿಕ್ರಿಯೆಯನ್ನು ತೋರಿಸಿ ಸೇಡು ತೀರಿಸಿಕೊಳ್ಳಬಹುದು ಅಂತ ನಿರೀಕ್ಷಿಸ್ತಿರಬೇಕಾದ್ರೆ ಸತತವಾಗಿ ಡಿಫೆನ್ಸ್ ಅಫೇರ್ಸ್ಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳು ಇವೆಲ್ಲ ಸಭೆಗಳು ಸೇರ್ತಾ ಇತ್ತು. ಅದರ ಭಾಗವಾಗಿಯೇ ಏಪ್ರಿಲ್ 30ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್, CCPA ಅಂತ ಏನು ಕರೀತಾರೆ, ಅದಕ್ಕೆ ಮುಖ್ಯಸ್ಥರು ಕೂಡ ಪ್ರಧಾನಮಂತ್ರಿಯವರೇ, ಅವರ ಸಭೆ ಸೇರಿತು. ಭಾಗಶಃ ಈ ಸಭೆಯಲ್ಲಿ ಒಂದು ಪಾಕಿಸ್ತಾನದ ವಿರುದ್ಧ ನಿರ್ಣಯಾತ್ಮಕವಾದಂಥ ಘೋಷಣೆಗಳನ್ನು ಮಾಡಲಾಗುವುದು ಅಂತ ಇಡೀ ದೇಶ ನಿರೀಕ್ಷಿಸ್ತಿರ್ಬೇಕಾದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿಯವರ ಸರ್ಕಾರ ಈವರೆಗೆ ತಾನು ಯಾವುದನ್ನು ವಿರೋಧಿಸ್ಕೊಂಡು ಬರ್ತಾ ಇತ್ತೋ, ಯಾವುದನ್ನು ಪಾಪ, ಯಾವುದನ್ನು ಅಪರಾಧ, ಯಾವುದನ್ನು ಅರ್ಬನ್ ನಕ್ಸಲ್ ಮನೋಭಾವ ಅಂತೆಲ್ಲ ಕರಿತಿತ್ತೋ ಅಂಥ ಜಾತಿ ಜನಗಣತಿಯನ್ನು ಈ ಬಾರಿ ಜನಗಣತಿನಲ್ಲಿ ಸೇರಿಸಲಾಗುವುದು ಅಂತಂದ್ಬಿಟ್ಟು ಒಂದು ಯಾರೂ ಊಹಿಸಲಾಗದಂಥ ಘೋಷಣೆಯನ್ನು ಮಾಡ್ತು. ಇದೊಂದು ರೀತಿ ರಿವರ್ಸ್ ಆಗೋಯಿತು. ಅದು ಸರ್ಜಿಕಲ್ ಸ್ಟ್ರೈಕ್ ಆಗಬೇಕಾಗಿದ್ದು ಅಥವಾ ಅಂಥದ್ದೇನಾದರೂ ಆಗಿದ್ದರೆ ಉಗ್ರಗಾಮಿಗಳ ಮೇಲೆ ಆಗಬೇಕಾಗಿತ್ತು. ಆದರೆ ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಇವರು ಯಾರ ಮೇಲೆ ಮಾಡಿದ್ರು ಅನ್ನುವ ಚರ್ಚೆ ಏಪ್ರಿಲ್ 30ರ ನಂತರ ದೇಶಾದ್ಯಂತ ಸುಮಾರಷ್ಟು ನಡೀತಾ ಇದೆ. ಈಗ ಜಾತಿ ಜನಗಣತಿ ಬೇಕು, ಈ ದೇಶಕ್ಕೆ ಅತ್ಯಂತ ಅನಿವಾರ್ಯ. ಒಂದು ದೇಶಕ್ಕೆ ಹಲವಾರು ಬಗೆಯ ಸಮಸ್ಯೆಗಳಿದೆ ಅಂತಂದರೆ ಆ ಸಮಸ್ಯೆಯ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೋಬೇಕು. ಮೊದಲು ಯಾವುದೇ ಕಾಯಿಲೆಗೆ ನೀವು ಔಷಧಿ ಕೊಡಬೇಕು ಅಂತಂದರೆ ಕಾಯಿಲೆಯ ಸ್ವರೂಪ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವುದಾದ್ರೂ ನೀವು ಪರಿಹಾರ ಕೊಡಬೇಕು ಅಂತಂದರೆ ಅನ್ಯಾಯದ ಅಳತೆ ಏನು ಅಂತ ಗೊತ್ತಾಗ್ದಿರ ನ್ಯಾಯದ ಅಳತೆಯನ್ನು ಕೂಡ ಮಾಡೋಕ್ಕೆ ಬರೋದಿಲ್ಲ. ಹೀಗಾಗಿ ಅನ್ಯಾಯದ ಅಳತೆ, ತಾರತಮ್ಯದ ಅಳತೆ ಆಗಬೇಕು ಅಂತಂದರೆ ಈ ದೇಶದಲ್ಲಿ ಜಾತಿ ತಾರತಮ್ಯಗಳು ಹೆಂಗಾಗ್ತಿವೆ, ಅದು ಯಾವ ರೂಪದಲ್ಲಿ ವ್ಯಕ್ತ ಆಗ್ತಿವೆ ಇತ್ಯಾದಿಗಳೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ದೇಶದಲ್ಲಿ ಯಾವ್ಯಾವ ಜಾತಿಗಳು ಯಾವ್ಯಾವ ಪ್ರಮಾಣದಲ್ಲಿದ್ದಾವೆ, ಕಳೆದ 100-200 ವರ್ಷಗಳಲ್ಲಿ ಅವುಗಳ ಬೆಳವಣಿಗೆ ಯಾವ ದಿಕ್ಕಿನಲ್ಲಿದೆ, ಅವುಗಳ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವುಗಳಿಗೆ ಆಡಳಿತದಲ್ಲಿ ಯಾವ ರೀತಿ ಪ್ರಾತಿನಿಧ್ಯ ಸಿಕ್ಕಿದೆ, ಇದರಲ್ಲಿ ತಾರತಮ್ಯ ಮುಂದುವರೆದಿತ್ತು ಅಂತಂದರೆ ಅಥವಾ ಇದುವರೆ ತನಕ ಅನುಸರಿಸ್ಕೊಂಡು ಬಂದಂಥ ಶಾಸನಾತ್ಮಕವಾದಂಥ ಮತ್ತು ಆಡಳಿತಾತ್ಮಕವಾದಂಥ ಪರಿಹಾರೋಪಾಯಗಳು ನಿರೀಕ್ಷಿಸಿದಷ್ಟು ಲಾಭವನ್ನು ಅಥವಾ ಒಂದು ಪ್ರಯೋಜನವನ್ನು ಕೊಟ್ಟಿಲ್ಲ ಅಂದರೆ ಅದನ್ನು ಬದಲಾಯಿಸ್ಕೊಳ್ಳೋದಕ್ಕೂ ಕೂಡ ನಮಗೊಂದು ಮಾಪನ ಬೇಕು. ಯಾರ್ಯಾರು ಎಷ್ಟೆಷ್ಟಿದ್ದಾರೆ, ಎಷ್ಟೆಷ್ಟಿರೋರು ಎಷ್ಟೆಷ್ಟು ಪಡ್ಕೊಂಡಿದ್ದಾರೆ. ಮೇಲ್ಜಾತಿಗಳು 10% ಇದ್ದೀವಿ ಅಂತೀವಿ, ಬ್ರಾಹ್ಮಣರು 3% ಅಂತೀವಿ, ಅವ್ರು ಎಷ್ಟೆಷ್ಟರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಪಡ್ಕೊಂಡಿದ್ದಾರೆ. ಅತ್ಯಂತ ತುಳಿತಕ್ಕೊಳಗಾಗಿರುವ ಅಸ್ಪೃಶ್ಯ ಸಮುದಾಯ 15% ಅಂತೀವಿ, ಅವರು ಶಾಸನ ಸಭೆಗಳಲ್ಲಾಗಿರ್ಬೋದು, ಆಡಳಿತದಲ್ಲಾಗಿರ್ಬೋದು ಎಷ್ಟೆಷ್ಟು ಪಡ್ಕೊಂಡಿದ್ದಾರೆ. ಈ ದೇಶದ ಪ್ರಧಾನ ಅಲ್ಪಸಂಖ್ಯಾತರಾಗಿರುವಂಥ ಮುಸ್ಲಿಮರು 14% ಅಂತೀವಿ, ಅವ್ರ ಪ್ರಾತಿನಿಧ್ಯ ಎಲ್ಲೆಲ್ಲಿ ಎಷ್ಟೆಷ್ಟಿದೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ, ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿರುವ ತಾರತಮ್ಯ ಅನ್ನೋ ಕಾಯಿಲೆಯನ್ನು ಅರ್ಥ ಮಾಡ್ಕೋಬೇಕಂತಂದರೆ ತಾರತಮ್ಯದ ಸ್ವರೂಪ ಅರ್ಥ ಮಾಡ್ಕೋಬೇಕು. ಜಾತಿ ಜನಗಣತಿ ಆಗಬೇಕು ಅನ್ನುವಂಥದ್ದು ತುಂಬ ಹಳೆಯ ಕೂಗು ಈ ದೇಶದಲ್ಲಿ. ಅದನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ತುಂಬ ಪ್ರಬಲವಾಗಿ ಅದನ್ನು ಪ್ರತಿಪಾದಿಸ್ತಾ ಬಂದರು. ಹಂಗೆ ಹೇಳಬೇಕು ಅಂದರೆ ಏಕಾಂಗಿಯಾಗಿ ಅದನ್ನು ಪ್ರತಿಪಾದಿಸ್ತಾ ಬಂದರು. ಸ್ವಲ್ಪ ಕೆಲವರು ಅದಕ್ಕೆ ಬೆಂಬಲ ಕೊಡ್ತಿದ್ದರೂ ಕೂಡ ಇಡೀ ಕಾಂಗ್ರೆಸ್ಸು ಏಕಧ್ವನಿಯಿಂದ ಮಾತಾಡೋದಕ್ಕಿಂತ ಜಾಸ್ತಿಯಾಗಿ ಅದು ಒಂದು ಅಜೆಂಡಾ ಆಗಿ ಮುಂದಕ್ಕೆ ಬರೋದು ವಿಶೇಷವಾಗಿ ವಿರೋಧ ಪಕ್ಷದವರ, ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರ ಇತ್ತೀಚಿನ ವರ್ಷಗಳಲ್ಲಿ ಅವರು ಪ್ರಧಾನವಾಗಿ ಕೂಗೆಬ್ಸಿದ್ದು ಕೂಡ ಒಂದು ಪ್ರಶ್ನೆ ಇದೆ. ಇದರಲ್ಲಿ ಒಂದು ಸತ್ಯವಾದಂಥ ಸಂಗತಿಯಾಗಿ ಮುಂದೆ ಇದೆ. ಹೀಗಿರಬೇಕಾದ್ರೆ ಉದ್ದಕ್ಕೂ ಕೂಡ ಈ ದೇಶದಲ್ಲಿ ಯಾರನ್ನಾದರೂ ಜಾತಿ ಅಂತ ಕೇಳಿದ್ರೆ ಅದು ಈ ದೇಶವನ್ನು ಜಾತಿಯಾಗಿ ವಿಂಗಡಿಸುವಂತಹ, ಯಾವ ಜಾತಿಯನ್ನು ಜಾತ್ಯತೀತ ಸಮಾಜ ಅಂತ ಸಂವಿಧಾನ ಕೇಳುತ್ತೆ, ಸಂವಿಧಾನ ನಿರೀಕ್ಷೆ ಮಾಡುತ್ತೆ. ಅಂಬೇಡ್ಕರ್ ಅವರು ಜಾತ್ಯತೀತ ಸಮಾಜವನ್ನು ನಿರೀಕ್ಷೆ ಮಾಡಿದರು. ಆದರೆ ನೀವು ಜಾತಿ ಜನಗಣತಿ ಮಾಡೋದರ ಮೂಲಕ ಸಮಾಜದಲ್ಲಿ ಮತ್ತೆ ಮರೆತು ಹೋಗಿರುವ ಜಾತಿಯನ್ನು ಉದ್ದೀಪಿಸ್ತೀರಿ, ಈ ದೇಶವನ್ನು ಮತ್ತೆ ಜಾತಿಗಳಾಗಿ ಡಿವೈಡ್ ಮಾಡ್ತೀರಿ. ಅದರ ಬದಲಿಗೆ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಅಂತಂದ್ಬಿಟ್ಟು ಹಿಂದುತ್ವದ ಆಚರಣೆ ಏನಿದೆ ಅದನ್ನು ಒಡೆಯುವುದಕ್ಕೆ ಜಾತಿಯನ್ನು ತರ್ತಿದ್ದೀರಿ. ಹೀಗಾಗಿ ಎಲ್ಲಿ ತನಕ
ಜಾತಿ ಜನಗಣತಿಯ ವಿರುದ್ಧ ಆಡಳಿತಾರೂಢ BJPಯವರು, ನರೇಂದ್ರ ಮೋದಿಯವರು, ಸಂಘ ಪರಿವಾರದವರು ಇದರ ಬಗ್ಗೆ ದೊಡ್ಡ ಕೂಗೆಬ್ಸಿದ್ರು ಅಂತಂದರೆ, ತೀರಾ ಇತ್ತೀಚೆಗೆ ನೀವು ನೆನಪಿಸ್ಕೋಬೇಕು ಅಂದರೆ 2024ರ ಚುನಾವಣಾ ಪ್ರಚಾರಗಳಲ್ಲಿ ಜಾತಿ ಜನಗಣತಿಯನ್ನು ಎಷ್ಟು ಹೀಯಾಳಿಸುವ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ಚುನಾವಣಾ ಭಾಷಣದಲ್ಲಿ ಮಾತಾಡಿದರು ಅಂತಂದರೆ, ಜಾತಿ ಜನಗಣತಿ ಮಾಡುವುದು ಪಾಪ, ಜಾತಿ ಜನಗಣತಿ ಮಾಡುವುದರ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಂದರೆ ಎಲ್ಲ ಹಿಂದೂಗಳ ಮಂಗಳಸೂತ್ರವನ್ನು ಕದೀತಾರೆ, ನಿಮ್ಮ ಮನೆಯಲ್ಲಿ 2 ಎಮ್ಮೆ ಸಾಕಿದರೆ 1 ಎಮ್ಮೆನ ಕಿತ್ಕೊಂಡು ಹೋಗ್ತಾರೆ, ಹೆಣ್ಣುಮಕ್ಕಳು ಸಾಸಿವೆ ಡಬ್ಬದಲ್ಲಿ ಏನಾದರೂ ಕಾಸನ್ನು ಬಚ್ಚಿಟ್ಟಿದ್ರೆ ಅದರಲ್ಲಿ ಬಂದು ಅರ್ಧ ಕಿತ್ಕೊಂಡು ಹೋಗ್ತಾರೆ. ಇದು ಒಂದು ಅರ್ಬನ್ ನಕ್ಸಲ್ ಥರದ ಮನೋಭಾವ. ಈ ಥರ ಅದನ್ನು ಹೀಯಾಳಿಸಿ ಅಪಹಾಸ್ಯ ಮಾಡ್ತಿದ್ರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರೋ ಯೋಗಿ ಆದಿತ್ಯನಾಥ್ ಇನ್ನೂ ಒಂದು ಹೆಜ್ಜೆಗೆ ಮುಂದಕ್ಕೆ ಹೋಗಿ ಬಟೆಂಗೆ ತೋ ಕಟೆಂಗೆ, ಅಂದರೆ ಜಾತಿ ಜನಗಣತಿ ಮಾಡಿ ನಾವು ಜಾತಿಗಳಾದರೆ ಕಟೆಂಗೆ ಒಡೆದೋಗ್ತೀವಿ ನಾವು ಅಂತ. ಅದು ಬಿಡಿ, ಏಪ್ರಿಲ್ 22ನೇ ತಾರೀಕು ಇದೇ 2025ರ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು 26 ಜನ ಪ್ರವಾಸಿಗರನ್ನು ಕೊಂದು ಅದರಲ್ಲಿ ಬಹುಪಾಲು ಒಬ್ಬರನ್ನ ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಹಿಂದೂಗಳೇ ಆಗಿರುವಂಥ ಸಂದರ್ಭದಲ್ಲಿ ಆಗಲೂ ಕೂಡ ಛತ್ತೀಸ್ಗಢದ ಉತ್ತರಾಖಂಡದ BJPಯ ಟ್ವಿಟರ್ ಹ್ಯಾಂಡಲ್ಗಳಲ್ಲಿ ಹಾಕಿದ್ದೇನಪ್ಪ ಅಂದರೆ, ಅವರು ಬಂದು ಕೇಳಿದ್ದು ಧರ್ಮವನ್ನೇ ಹೊರತು ಜಾತಿಯನ್ನಲ್ಲ, ಹೀಗಾಗಿ ಜಾತಿಯಲ್ಲ ಧರ್ಮ ಮುಖ್ಯ, ಜಾತಿಯನ್ನು ಮರೆಯಿರಿ ಅಂತೇಳಿ ಪಹಲ್ಗಾಮ್ನೂ ಕೂಡ ಜಾತಿ ಜನಗಣತಿಯನ್ನು, ಜಾತಿಯ ಅಸ್ತಿತ್ವವನ್ನು, ಜಾತಿ ತಾರತಮ್ಯವನ್ನು ಮರೆಸಿಬಿಟ್ಟು ಭ್ರಾಮಕವಾದಂಥ ಹಿಂದುತ್ವದ ಬಂಧುತ್ವ ಅನ್ನುವ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನಪಟ್ಟರು. ಸೊ ಹೀಗಿರುವ ಸಂದರ್ಭದಲ್ಲಿ ದಿಢೀರನೆ ಅನಿರೀಕ್ಷಿತವಾಗಿ ಜಾತಿ ಜನಗಣತಿಯನ್ನು ಮೋದಿ ಸಂಪುಟ ಅನೌನ್ಸ್ ಮಾಡಿದೆ. ಈಗ ಇದ್ರ ಸುತ್ತ ಸುಮಾರಷ್ಟು ಚರ್ಚೆಗಳು ನಡೀತಿದೆ. ಸಹಜವಾಗಿಯೇ ಈ ಜಾತಿ ಜನಗಣತಿಯನ್ನು ಮಾಡಲೇಬೇಕಾದಂಥ ಅನಿವಾರ್ಯವನ್ನು ತಂದಿಟ್ಟಂಥ ವಿರೋಧ ಪಕ್ಷ ಮತ್ತು ಅದರ ಪ್ರಮುಖರಾದಂಥ ರಾಹುಲ್ ಗಾಂಧಿಗೆ ಇದರ ಒಟ್ಟಾರೆ ಶ್ರೇಯಸ್ಸು ಸೇರಬೇಕು, ಇದರಲ್ಲಿ ಜಾತಿ ಜನಗಣತಿಯನ್ನು ಉದ್ದಕ್ಕೂ ನಾವು ಹೇಳ್ಕೊಂಡು ಬಂದದ್ದು ಅಂತಂದ್ಬಿಟ್ಟು ಸಹಜವಾಗಿಯೇ ಪ್ರತಿಪಕ್ಷ ಕಾಂಗ್ರೆಸ್ ಹೇಳ್ತಿರೋದು ಒಂದು ಕಡೆ. ಮತ್ತೊಂದು ಕಡೆ ಜಾತಿ ಜನಗಣತಿ ನೀವು ಮಾಡಿರೋದಾದರೆ ಬಿಹಾರದಲ್ಲೂ ಕೂಡ ನಾವು ಮಾಡಿದ್ದೀವಿ, ಕಾಂಗ್ರೆಸ್ನಲ್ಲಿ ನೀವು ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಜಾತಿಗಳದ್ದು ಅಧ್ಯಯನ ಮಾಡಿದ್ರಿ, ಯಾತಕ್ಕೆ ಬಿಡುಗಡೆ ಮಾಡಿಲ್ಲ, ಹಾಗಾದರೆ ನೀವು ಅಷ್ಟೊಂದು ಬದ್ಧರಾಗಿದ್ದರೆ, ನೀವು ಅಷ್ಟೊಂದು ಜಾತಿ ಜನಗಣತಿಯ ಪರವಾಗೇ ಇದ್ದರೆ UPA ಸರ್ಕಾರ 2004ರಿಂದ 2014 ತನಕ ಇತ್ತಲ್ಲ, ನೀವ್ಯಾಕೆ ಮಾಡಲಿಲ್ಲ, ಆದ್ದರಿಂದ ಇದಿಷ್ಟು ಶ್ರೇಯಸ್ಸು ನರೇಂದ್ರ ಮೋದಿಯವರಿಗೆ ಹೋಗಬೇಕು ಅನ್ನುವ ರೀತಿಯಲ್ಲಿ ಈ ಜಾತಿ ಜನಗಣತಿಯ ಘೋಷಣೆಯ ಶ್ರೇಯಸ್ಸು. ಇನ್ನೂ ಈಗ ಅದನ್ನು ಮಾಡಿದ್ರೆ ಏನು ಮಾನದಂಡಗಳಿರುತ್ತೆ, ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕವಾದಂಥ ಪರಿಸ್ಥಿತಿಗಳ ಅಧ್ಯಯನವೂ ಸೇರುತ್ತಾ, ಬರೀ ಜಾತಿಗಳ ಸಂಖ್ಯಾಗಣತಿ ಮಾತ್ರ ಆಗುತ್ತಾ, ಮತ್ತು ಇದರಿಂದಲೂ ಕೂಡ ಇವತ್ತು ನೀವು 50% ಮೇಲ್ಮಿತಿಯನ್ನು ಮೀಸಲಾತಿಗೆ ತೆಗೆದೀರಾ, ಖಾಸಗೀಕರಣದಲ್ಲಿ ಮೀಸಲಾತಿಯನ್ನು ವಿಸ್ತರಿಸ್ದೀರಾ, ಖಾಸಗೀಕರಣವನ್ನು ನಿಲ್ಲಿಸ್ದೀರಾ, ಹಾಗೂ ಇಡೀ ಸಮುದಾಯಕ್ಕೆ ದೇಶದ ಸಂಪತ್ತಿನ ಸಂಪೂರ್ಣ ಫಲಭೋಗ ಇಲ್ಲದಂತೆ ಮಾಡದೀರಾ ಕೇವಲ ಜಾತಿ ಜನಗಣತಿ ಮಾಡಿಬಿಟ್ರೆ ಅದು ತನ್ನಂತೆ ತಾನೇ ಒಂದು ಔಷಧಿ ಆಗುತ್ತಾ? ಹಾಗಾದ್ರೆ ಅದು ಔಷಧಿ ಆಗುವ ಕಡೆಯಲ್ಲಿ ಏನು ಮಾಡಬೇಕು? ಈ ಚರ್ಚೆಗಳಿಗಿಂತ ಜಾಸ್ತಿ ಇವತ್ತು ಮಾಧ್ಯಮಗಳಲ್ಲಿ ಪಹಲ್ಗಾಮ್ನಲ್ಲಿ ಆದಂಥದ್ದು ಯುದ್ಧ ಮಾಡಬೇಕು, ಬಡಿಬೇಕು ಕೂಡ ತಕ್ಕ ಮಟ್ಟಿಗೆ ಹಿಂದೆ ಸರಿದು ಯಾರಿಗೆ ಈ ಕ್ರೆಡಿಟ್ ಹೋಗಬೇಕು? ಮೋದಿ ಎಂಥ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು, ಇವತ್ತು ಅದರಿಂದ ಏನೆಲ್ಲ ಮೋದಿಯವರ ಆಲೋಚನೆಗಳಿದೆ, ಸೊ ಹೆಂಗೆ ಮೋದಿಯವರು ಈ ದೇಶದ ಹಿಂದುಳಿದ ಇತ್ಯಾದಿಗಳಿಗೆಲ್ಲ ಹೆಂಗೆ ಅವರು ಚಾಂಪಿಯನ್ ಅನ್ನುವ ಚರ್ಚೆಗಳು ನಡೀತಿದೆ. ಆದ್ದರಿಂದ ಈ ಸಂಚಿಕೆಯಲ್ಲಿ ನಾವು ಸ್ವಲ್ಪ ಸಮಾಧಾನ ಚಿತ್ತದಿಂದ ಕೂಲಂಕುಷವಾಗಿ ಜಾತಿ ಎಂದರೇನು, ಈ ಜಾತಿ ಜನಗಣತಿ ಏನಕ್ಕೆ ಬೇಕು, ಜಾತಿ ಮೀಸಲಾತಿ ಏನಕ್ಕೆ ಬೇಕು, ಜಾತಿ ವಿನಾಶಕ್ಕೆ ಸಂವಿಧಾನ ಆಶಿಸುವ, ಅಂಬೇಡ್ಕರ್ ಆಶಿಸುವ, ನಾವೆಲ್ಲರೂ ಬಯಸುವ, ನಾವೆಲ್ಲರೂ ಒಂದೇ, ಜಾತಿ ಧರ್ಮಗಳು ನಮ್ಮನ್ನು ಭೇದ ಮಾಡದಂಥ ಬಂಧುತ್ವ ನಮ್ಮದು ಅನ್ನುವ ರೀತಿಯಲ್ಲಿ ನಾವು ಹೋಗುವ ದಿಕ್ಕಿನಲ್ಲಿ ಜಾತಿರಹಿತ, ವರ್ಗರಹಿತ, ಲಿಂಗ ತಾರತಮ್ಯ ರಹಿತವಾದಂಥ ಸಮಾಜದ ಕಡೆ ಸಾಗುವುದಕ್ಕೆ ಜಾತಿ ಜನಗಣತಿ ಎಷ್ಟರ ಮಟ್ಟಿಗೆ ಪೂರಕ, ಅದನ್ನು ಸರಿಯಾಗಿ ಬಳಸಲಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಬಾಧಕ, ಈ ಜನಗಣತಿಯ ಇತಿಹಾಸ ಏನು, ಯಾಕೆ ಅದನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಲಿಲ್ಲ, ಇತ್ತೀಚಿನ ಪ್ರಯತ್ನಗಳೇನು, ಮತ್ತು ಹಾಲಿ ಇವತ್ತು ಏನು BJP ತನ್ನ ಇಡೀ ಜೀವನದುದ್ದಕ್ಕೂ ಕೂಡ 1925ರಲ್ಲಿ ಸಂಘ ಪರಿವಾರ RSS ರೂಪುಗೊಳ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ಜಾತಿಯನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡ್ಕೋತಾ, ಜಾತಿ ಆಧಾರಿತ ಮೀಸಲಾತಿಯನ್ನು ವಿಶೇಷವಾಗಿ ಜಾತಿ ಆಧಾರಿತ ತಾರತಮ್ಯವೇ ಇಲ್ಲ ಈ ದೇಶದಲ್ಲಿ ಅಂತ ಹೇಳ್ತಾ ಬಂದಿದ್ದಂಥ ಒಂದು ಸಂಸ್ಥೆ ಈಗ ಇದ್ದಕ್ಕಿದ್ದಾಗೆ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳೋದ್ರಿಂದ ಇರುವಂತಹ ಹುನ್ನಾರಗಳೇನು? ರಾತ್ರೋರಾತ್ರಿ ಬದಲಾಗೋದಿಲ್ವಲ್ಲ. ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರಬೇಕು, 90ರ ದಶಕದಲ್ಲಿ ಇದೇ ರೀತಿ ಮಂಡಲ್ ವರದಿ ಜಾರಿಯಾದಾಗ
ಅದರಲ್ಲೂ ವಿಶೇಷವಾಗಿ ಹೆಂಗಿದ್ರೂ ಕೂಡ ಈ ದೇಶದಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸಾಂವಿಧಾನಿಕವಾಗಿಯೇ 1950ರಿಂದಲೂ ಮೀಸಲಾತಿ ಇದೆ. ಕೇಂದ್ರದ ಮಟ್ಟದಲ್ಲಿ ಅಂದರೆ ಇಡೀ ದೇಶದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದೊಳಗಡೆ ಈ ರೀತಿಯ SC STಗಳನ್ನು ಹೊರತುಪಡಿಸಿದಂಥ ಹಿಂದುಳಿದ ಜಾತಿಗಳ ಮೀಸಲಾತಿ ಶುರುವಾದದ್ದು, ಹಿಂದುಳಿದ ವರ್ಗಗಳ ಮೀಸಲಾತಿ ಶುರುವಾದದ್ದು ಮಂಡಲ್ ವರದಿಯನ್ನು VP ಸಿಂಗ್ ಜಾರಿಗೆ ತಂದ ನಂತರ. ಅದು ಹಿಂದೂ ಸಮಾಜವನ್ನು ಒಡೆಯುವುದಕ್ಕೆ ತಂದದ್ದು, ಮಂಡಲದ ವಿರುದ್ಧ ಕಮಂಡಲ ಅಂಥೇಳಿ ಆವಾಗಲೇ ರಾಮ ಜನ್ಮಭೂಮಿ ಯಾತ್ರೆಯೆಲ್ಲ ಶುರು ಮಾಡಿ ಹಿಂದೂ ನಾವೆಲ್ಲರೂ ಒಂದು ಜಾತಿಯನ್ನು ಒಡೆಯಕ್ಕೆ ಬಿಡಬಾರ್ದು ಅಂತೆಲ್ಲ ಮಾಡಿದ್ದೀರ ಇತ್ತೀಚಿನ ಉದಾಹರಣೆ. ಹೀಗಿರಬೇಕಾದ್ರೆ ಇದನ್ನೇನು ಇವತ್ತು ಮಂಡಲ್ 2 ಅಂತ ಕರಿತಿದ್ದಾರೆ. ಈ ಮಂಡಲ್ 2 ಕೂಡ ಹಾಗಾದರೆ ಹಿಂದುತ್ವದ ಆ ಅಸ್ಮಿತೆಯನ್ನು ಒಡೆದಾಕತ್ತೆ ಅನ್ನುವಂತಹ ಭಯ ಇಲ್ಲವ? ಹಾಗಾದರೆ ನಿಜಕ್ಕೂ ಕೂಡ ಈ ಸತಿ ಅಂದರೆ ಈ ಕಳೆದ 40-50 ವರ್ಷಗಳಲ್ಲಿ ಮೀಸಲಾತಿಯ ಪರಿಸ್ಥಿತಿಯನ್ನು ನೋಡಿದ್ರೆ ಜಾತಿ ಜನಗಣತಿಯಿಂದ ಅಥವಾ ಅಕಸ್ಮಾತ್ ಅದನ್ನು ಆಧರಿಸಿ ಮೀಸಲಾತಿಯನ್ನು ಸ್ವಲ್ಪ ಹೆಚ್ಚಿಗೆ ಅಥವಾ ಮರು ಹಂಚಿಕೆ ಮಾಡಿದ್ರೂ ಕೂಡ ಹಿಂದುತ್ವಕ್ಕೆ ವಿರುದ್ಧವಾಗಬಹುದಾ ಇದು? ಅಥವಾ ಯಾರು ಇದರ ಹೆಚ್ಚಿನ ಫಲಾನುಭವಿಗಳಾಗ್ತಾರೋ, ಉದಾಹರಣೆಗೆ ಬಿಹಾರದಲ್ಲಿ, ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ ಈಗಾಗಲೇ ಮಾಡಿರುವಂತಹ ಜಾತಿ ಸಮೀಕ್ಷೆಗಳನ್ನ ಆಧರಿಸಿ ನೋಡುವುದಾದರೆ ಅತ್ಯಂತ ಹಿಂದುಳಿದ ಜಾತಿಗಳು ಇದುವರೆಗೂ ಕೂಡ ಹಿಂದುಳಿದ ಜಾತಿಗಳಲ್ಲಿ ಮುಂದುವರೆದ ಜಾತಿಗಳಿಗಿಂತ ಹೆಚ್ಚು ಅವಕಾಶಗಳ ಹೀನರಾಗಿದ್ದಾರೆ. ಅವರು ಇಂಥ ಮತ್ತೊಂದು ಜಾತಿ ಜನಗಣತಿಯ ಫಲಾನುಭವಿಗಳಾಗ್ತಾರೆ. ಈಗಾಗಲೇ BJP ಮತ್ತು ಸಂಘ ಪರಿವಾರ ಮಂಡಲ್ 2ರ ಫಲಾನುಭವಿಗಳಾಗಬಹುದಾದಂಥ ಜಾತಿಗಳ ಮೇಲೆ ಹೆಚ್ಚು ಪ್ರಭಾವವನ್ನು ವಿಸ್ತರಿಸ್ಕೊಂಡಿರೋದೇನೆ ಕಮಂಡಲೀಕರಣ ಮಾಡುವುದು ಸುಲಭ ಮಂಡಲ್ 2 ಆದರೂ ಕೂಡ ಅನ್ನುವ ವಿಶೇಷವಾದಂಥ ಒಂದು ವಿಶ್ಲೇಷಣೆಯ ಆಧಾರದಲ್ಲಿ ಈ ಒಂದು ಜಾತಿ ಜನಗಣತಿಗೆ ಒಪ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜಾತಿ ಜನಗಣತಿ ನಿಜಕ್ಕೂ ಆಗುತ್ತಾ ಅಥವಾ ಜನಗಣತಿಯನ್ನೇ ಮುಂದೂಡೋದಕ್ಕೆ ಇದನ್ನು ಒಂದು ನೆಪವಾಗಿ ಬಳಸ್ಕೊಳ್ಳಾಗ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಯಾರಿಗೆ ಇದರ ಶ್ರೇಯಸ್ಸು ಸಲ್ಲಬೇಕು ಅನ್ನುವ ಚರ್ಚೆಯನ್ನು ಉಳಿದವರು ಮಾಡಿಕೊಳ್ಳಿ. ಆದರೆ ದೇಶಕ್ಕೆ, ಜನರಿಗೆ ಇದರಿಂದ ಆಗುವಂತಹ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡುವ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ಚರ್ಚೆ ಮಾಡೋದಾದರೆ, ಈ ದೇಶದಲ್ಲಿ ಜಾತಿ ಅನ್ನುವಂಥದ್ದು ವಾಸ್ತವ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಹೇಳಿದಂತೆ, ಪಾಶ್ಚಿಮಾತ್ಯ ದೇಶದಲ್ಲಿ ವರ್ಗ ಅಂತ ಏನು ಕರಿತೀವಿ, ಶ್ರೀಮಂತ ಬಡವ ಅಂಥೇಳಿ, ನಮ್ಮಲ್ಲಿ ಅದು ಜಾತಿಯ ಸ್ವರೂಪವನ್ನು ಪಡ್ಕೊಂಡಿದೆ. ಒಂದು ಚಲನೆ ಇಲ್ಲದ ವರ್ಗವೇ ಜಾತಿ ಅಂತ ಅಂಬೇಡ್ಕರ್ ಹೇಳ್ತಾರೆ. ಈ ಜಾತಿಯ ಕಾರಣಕ್ಕಾಗಿ, ಒಂದು ಜಾತಿಯಲ್ಲಿ ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ, ವೈಯಕ್ತಿಕವಾಗಿ ನನ್ನ ಪ್ರತಿಭೆ ಎಷ್ಟೇ ಇದ್ದರೂ ಕೂಡ, ವೈಯಕ್ತಿಕವಾಗಿ ನನಗೆ ಬೇರೆಯವ್ರಿಗಿಂತ ಹೆಚ್ಚು ಅರ್ಹತೆ ಇದ್ದರೂ ಕೂಡ, ಒಂದು ಜಾತಿಯಲ್ಲಿ ಹುಟ್ಟಿದೆ ಎನ್ನುವ ಕಾರಣಕ್ಕಾಗಿ ಇಡೀ ನಮ್ಮ ಸಮಾಜದಲ್ಲಿ, ಈ ಭಾರತೀಯ ಸಮಾಜದ 3-4 ಸಾವಿರ ವರ್ಷದ ನಾಗರಿಕತೆಯಲ್ಲಿ ಜಾತಿಯ ಕಾರಣಕ್ಕೆ ಅವಕಾಶಗಳನ್ನು, ಅಧಿಕಾರವನ್ನು, ಸಂಪತ್ತನ್ನು ನಿರಾಕರಿಸ್ತಾ ಬರಲಾಗಿದೆ. ಇದಕ್ಕೆ ಹಲವಾರು ಪುರಾಣದಲ್ಲೂ ಉದಾಹರಣೆ ಇದೆ, ವಾಸ್ತವದಲ್ಲಿ ವರ್ತಮಾನದಲ್ಲೂ ಉದಾಹರಣೆಗಳಿದೆ, ಇತಿಹಾಸದಲ್ಲೂ ಉದಾಹರಣೆ ಇದೆ. ಏಕಲವ್ಯ ಅರ್ಜುನನಿಗಿಂತಲೂ ಕೂಡ ಬಿಲ್ವಿದ್ಯೆ ಪಾರಂಗತನಾಗಿದ್ದರೂ ಕೂಡ ಅವನು ಬೇಡ ಅನ್ನುವ ಕಾರಣಕ್ಕಾಗಿ, ಅವನು ಆದಿವಾಸಿ ಎನ್ನುವ ಕಾರಣಕ್ಕಾಗಿ ಅವನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಗುರುದಕ್ಷಿಣೆಯಾಗಿ ಪಡೆದುಕೊಂಡು ಅರ್ಜುನನನ್ನೇ, ಅರ್ಜುನ ಕ್ಷತ್ರಿಯ ಜಾತಿಗೆ ಸೇರಿದವನು, ಬಿಲ್ವಿದ್ಯೆ, ಕ್ಷತ್ರವಿದ್ಯೆಗಳೆಲ್ಲವೂ ಕೂಡ ಇವರಿಗೆ ಮಾತ್ರ, ಕ್ಷತ್ರಿಯರಿಗೆ ಸೀಮಿತರಾಗಿರಬೇಕು, ಆದಿವಾಸಿಗಳು ಅಥವಾ ಅಸ್ಪೃಶ್ಯ ಅದೃಶ್ಯ ಜನಾಂಗದವರು ಯಾರಿದ್ದಾರೆ ಅವರು ಇದನ್ನು ಮಾಡಿಕೊಡ್ದು ಅಂದರೆ ಜಾತಿಯ ಕಾರಣಕ್ಕಾಗಿ. ಅರ್ಹತೆ ಇದ್ದರೂ ಕೂಡ ಅವಕಾಶ ನಿರಾಕರಿಸುವುದು ಅಲ್ಲಿಂದ ಶುರುವಾಗುತ್ತೆ. ಶಂಭುಕ ವಧೆಯಾಗಿದ್ದಿರ್ಬೋದು, ಅಥವಾ ಸ್ತ್ರೀಯರನ್ನು ಸಂಪೂರ್ಣವಾಗಿ, ಸ್ತ್ರೀಯರು ಮತ್ತು ಶೂದ್ರರು ವೇದಗಳನ್ನು ಕದ್ದು ಕೇಳಿದರೂ ಅವರ ಕಿವಿನಲ್ಲಿ ಕಾದ ಸೀಸೆಯನ್ನು ಸುರಿಸಬೇಕು ಅಂತೇಳಿ ಉದ್ದಕ್ಕೂ ಕೂಡ ಜಾತಿಯ ಕಾರಣಕ್ಕಾಗಿ ಅವಕಾಶ ಮತ್ತು ಅರ್ಹತೆಗಳನ್ನು ಈ ನಾಗರಿಕತೆ ಉದ್ದಕ್ಕೂ ನಿರಾಕರಿಸ್ಕೊಂಡು ಬಂದಿದೆ. ಹೀಗಾಗಿ ಇವತ್ತು ಒಂದು ಆಧುನಿಕ ನಾವು ಸ್ವಾತಂತ್ರ್ಯ ನಂತರದಲ್ಲಿ ಎಲ್ಲರೂ ಸಮಾನರೇ ಅಂತನ್ಬಿಟ್ಟು ಒಂದು ಆಧುನಿಕ ಯುಗವನ್ನು ಪ್ರವೇಶಿಸಿದಾಗ ಇತಿಹಾಸದುದ್ದಕ್ಕೂ ಕೂಡ ಈಗಾಗಲೇ ಈ ಬಗೆಯ ಎಲ್ಲ ಸೌಲಭ್ಯಗಳನ್ನು ಪಡೆದಂಥವರು ಸ್ಪರ್ಧೆಯಲ್ಲಿ ಉಳಿದವ್ರಿಗಿಂತ ಮುಂದೆನೇ ಇರ್ತಾರೆ. ಇನ್ಫ್ಯಾಕ್ಟ್ ಒಬ್ಬ ದೊಡ್ಡ ಸಮಾಜಶಾಸ್ತ್ರಜ್ಞ ಸತೀಶ್ ದೇಶಪಾಂಡೆ ಅನ್ನೋರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಇವತ್ತು ತಾನು, ಸತೀಶ್ ದೇಶಪಾಂಡೆ ಅವರು ಸೋಷಿಯಾಲಜಿಯ ದೊಡ್ಡ ಪ್ರೊಫೆಸರ್ ಆಗಿ ರಿಟೈರ್ ಆದಂಥವರು, ಅವರು ತನ್ನ ಬಗ್ಗೆ ತನ್ನ ಮಗನಿಗೆ ಬಗ್ಗೆನೂ ಕೂಡ ಹೇಳ್ತಾರೆ, ನಾನು ಮತ್ತು ನನ್ನ ಮಗ ಇವತ್ತು ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಪಡೆದುಕೊಳ್ಳುವುದಕ್ಕೆ ಕಾರಣವಾದದ್ದು ನಮಗಿದ್ದಂಥ ಆರ್ಥಿಕ ಸಾಮರ್ಥ್ಯ ಇತ್ಯಾದಿಗಳು. ನನಗೆ ಉಳಿದವರಿಗೆ, ಉದಾಹರಣೆಗೆ ಸತೀಶ್ ದೇಶಪಾಂಡೆ ಅವರ ತಂದೆಗೆ ಅದೇ ಕಾಲಘಟ್ಟದಲ್ಲಿ ಇದ್ದಂಥ ಉಳಿದ ಜಾತಿಯರಿಗಿಂತ ಹೆಚ್ಚಿನ ಆರ್ಥಿಕ ಸಾಮರ್ಥ್ಯ ಬರುವುದಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರು ಹೇಳುವಂಥದ್ದು, ಅವ್ರದ್ದೇ ಸ್ವಂತ ಉದಾಹರಣೆಯನ್ನು ಮುಂದಿಡ್ತಾ,
ಅವರ ತಂದೆಗೆ ಅವರ ತಾತನಿಂದ ಅಂದರೆ ಬ್ರಿಟಿಷರ ಕಾಲದಲ್ಲಿ ದೇಶಪಾಂಡೆ ಎನ್ನುವ ಕಾರಣಕ್ಕಾಗಿ ಅವರು ತೆರಿಗೆಯನ್ನು ಸಂಗ್ರಹಿಸಿ ಬ್ರಿಟಿಷರಿಗೆ ಕೊಡುವಂತಹ ಮಧ್ಯವರ್ತಿಯಾಗಿದ್ದರಿಂದ ಅವರಿಗೆ ಹಲವಾರು ಜಮೀನುಗಳನ್ನು ಉಂಬಳಿಯನ್ನಾಗಿ ಕೊಟ್ಟರು. ಯಾವ ಕಾರಣಕ್ಕೆ? ದೇಶಪಾಂಡೆ ಅನ್ನೋ ಜಾತಿಗೆ ಸೇರಿದವರೆನ್ನೋ ಕಾರಣಕ್ಕಾಗಿ. ನಾನು 2000 ವರ್ಷದ ಇತಿಹಾಸ ಎಲ್ಲ ಹೇಳ್ತಿರೋದು 150-200 ವರ್ಷಗಳ ಇತಿಹಾಸದಲ್ಲಿ. ಹೀಗಾಗಿ 200-300 ಎಕರೆ ಜಮೀನಿನ ಮಾಲೀಕರಾಗಿ ಅಪಾರ ಬಗೆಯ ಸಂಪತ್ತು, ಆ ಸಂಪತ್ತಿನಿಂದ ಬರುವ ಅಧಿಕಾರದಿಂದ ಸಿಗುವ ಶಿಕ್ಷಣ ಇವೆಲ್ಲವನ್ನೂ ಕೂಡ ಅವರ ಕುಟುಂಬ ಪಡ್ಕೊಳ್ತು. ಅದಾದ ಮೇಲೆ ಅವರ ತಂದೆಗೂ ಕೂಡ ಸುಮಾರಷ್ಟು ಬಟವಾರ ಆದಮೇಲೆ ಒಂದಷ್ಟು ಸಿಕ್ತು. ಅದನ್ನು ಪಡ್ಕೊಂಡೇ ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು. ಒಬ್ಬರು ಇಂಜಿನಿಯರ್ ಆದರು, ಒಬ್ಬರು ಡಾಕ್ಟರ್ ಆದರು. ಆ ಇಂಜಿನಿಯರ್ ಮಗ ನಾನಾಗಿ ಅವರು ಇಂಜಿನಿಯರ್ ಆಗಿದ್ರು ಅನ್ನೋ ಕಾರಣಕ್ಕಾಗಿ ನಾನು ಉತ್ತಮ ಶಿಕ್ಷಣ ಸಿಕ್ತು, ನಾನು ಪ್ರೊಫೆಸರ್ ಆದೆ. ಆ ಕಾರಣಕ್ಕೆ ನನ್ನ ಮಗನಿಗೆ ಕೂಡ ನಾನು ಶಿಕ್ಷಣ ಕೊಡೋಕ್ಕೆ ಸಿಗೋಕ್ಕಾಯಿತು. ಹೀಗಾಗಿ ನಾನು ನನ್ನ ಜಾತಿಯ ಫಲಾನುಭವಿಯಾಗಿದ್ದೇನೆ. ಹೀಗಾಗಿ ಕೇವಲ ನನ್ನ ಪ್ರತಿಭೆಯಿಂದ ನನಗೆ ಇದು ಸಿಕ್ಬಿಡ್ತು ಅಂತ ಹೇಳ್ಕೊಂಡ್ರೆ ಈ ದೇಶವನ್ನು, ಸಮಾಜವನ್ನು ನಾವು ನಮ್ಮ ಸ್ವಾರ್ಥಕ್ಕೆ ತಕ್ಕನಾಗಿ ನಾವು ವಿಶ್ಲೇಷಣೆ ಮಾಡ್ತಿರ್ತೀವಿ ಅಂತ ಭಾಳ ಚೆನ್ನಾಗಿ ವಿವರಿಸ್ತಾರೆ. ಹೀಗಾಗಿ ಇದು ವ್ಯಕ್ತಿಗತ ಪ್ರತಿಭೆಯ ಪ್ರಶ್ನೆ ಅಲ್ಲ. ಈ ದೇಶದಲ್ಲಿ ಶಿಕ್ಷಣದ ವಂಚನೆ ಏನಿದೆ ಮತ್ತು ಆ ಸಂಪತ್ತಿನ ವಂಚನೆಯ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಅವಕಾಶಗಳನ್ನ, ಅರ್ಹತೆಗಳನ್ನು ಮಾರುಕಟ್ಟೆನಲ್ಲೇ ಖರೀದಿ ಮಾಡಬೇಕು. ಶಿಕ್ಷಣವನ್ನು ಮಾರುಕಟ್ಟೆನಲ್ಲೇ ಖರೀದಿ ಮಾಡಬೇಕಲ್ಲ. ಆ ಸಂದರ್ಭ ಇರುವ ಕಾರಣಕ್ಕಾಗಿ ಆ ಜಾತಿ ಆಧಾರಿತವಾದಂಥ ಅವಕಾಶ ನಿರಾಕರಣೆ ಇತಿಹಾಸಕ್ಕೆ ಸಂಬಂಧಪಟ್ಟ ಸಂಗತಿಯಲ್ಲ, ಇವತ್ತಿಗೂ ಮುಂದುವರಿತಿರೋದು. ಅಷ್ಟು ಮಾತ್ರ ಅಲ್ಲ, ಇದ್ರ ಬಗ್ಗೆ ನಾವು ಸಾಕಷ್ಟು ಈಗಾಗಲೇ ಮಾತಾಡಿದ್ದೀವಿ ಹಲವಾರು ಸಂದರ್ಭಗಳಲ್ಲಿ. 2007ರಲ್ಲಿ ಉದಾಹರಣೆಗೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸರ್ಕಾರದಲ್ಲಿ ಉದ್ಯೋಗ ಶಿಕ್ಷಣ ಅವಕಾಶಗಳು ಕಡಿಮೆ ಆಗ್ತಿದೆ, ಖಾಸಗಿ ರಂಗದಲ್ಲೇ ಬರ್ತಾ ಇದೆ. 2004ರಲ್ಲಿ UPA ಸರ್ಕಾರ ಬಂದಾಗ ಖಾಸಗಿ ರಂಗದಲ್ಲಿ ಮೀಸಲಾತಿಯನ್ನು ವಿಸ್ತರಿಸಬೇಕಾ ಅನ್ನೋದ್ರ ಬಗ್ಗೆ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಏರ್ಪಡಿಸಿದಾಗ ಆಗ UGCಯ ಚೇರ್ಮನ್ ಆಗಿದ್ದಂಥ ಸುಖದೇವ್ ತೋರಟ್ ಅವರು ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ, ಅಕಾಡೆಮಿಕ್ ಸ್ಟಿಂಗ್ ಆಪರೇಷನ್. ವಿಷಯ ಏನಪ್ಪ ಅಂದರೆ, ಆಗ ನಾರಾಯಣ ಮೂರ್ತಿಯವರಿಂದ ಮೊದಲುಗೊಂಡು ಈ LNT ಅವರಿಂದ ಮೊದಲುಗೊಂಡು ಏನೊಂದು ಈ ದೇಶದ 500 ಪ್ರಮುಖವಾದಂಥ ಖಾಸಗಿ ಅತ್ಯುನ್ನತ ಬಿಲಿಯನೇರ್ಗಳೇನಿದ್ದಾರೆ ಅವರು ನೋಡಿ, ನೀವು ಖಾಸಗಿಗೆ ಮೀಸಲಾತಿಯನ್ನು ವಿಸ್ತರಿಸಬೇಡಿ, ನಾವು ಯಾವತ್ತು ಪ್ರತಿಭೆಗೆ ಮಾನ್ಯತೆ ಕೊಡ್ತೀವಿ, ಪ್ರತಿಭೆ ಇದ್ದರೆ ಸಾಕು, ನಾವು ಜಾತಿಯನ್ನು ನೋಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಬಹಿರಂಗ ಹೇಳಿಕೆಯನ್ನು ಕೊಟ್ಟಾಗ ಸುಖದೇವ್ ತೋರಟ್ ಅವರು ಒಂದು ಅಕಾಡೆಮಿಕ್ ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಅದರಲ್ಲಿ ಒಂದು 3 ಬಗೆಯ 3 ವಿವಿಧ ಜಾತಿಗಳಿಗೆ, ಒಂದು ಬ್ರಾಹ್ಮಣ ಜಾತಿ, ಒಂದು ದಲಿತ ಜಾತಿ ಮತ್ತು ಒಂದು ಮುಸ್ಲಿಂ ಜಾತಿಗಳಿಗೆ ಸೇರಿದವರು ಸಮಾನವಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುವಂಥವ್ರು, MTech ಫಸ್ಟ್ ರ್ಯಾಂಕ್ ಅಂತ ಇಟ್ಕೊಳ್ಳಿ. ಆ ಥರ ಒಂದು ಈ 500 ಖಾಸಗಿ ಸಂಸ್ಥೆಗಳಿಗೆ ಸಮಾನ ಶೈಕ್ಷಣಿಕ ಅರ್ಹತೆ ಇದ್ದು ವಿವಿಧ ಜಾತಿಗಳಿಗೆ ಸೇರಿದಂಥ ಒಂದು ಸೆಟ್ ಆಫ್ ಅಪ್ಲಿಕೇಶನ್ಗಳನ್ನ ಕಳಿಸ್ತಾರೆ. ಯಾರ್ಯಾರಿಗೆ ಇಂಟರ್ವ್ಯೂ ಬಂತು ಅಂತ ಇದರೆಲ್ಲ ಅಧ್ಯಯನವನ್ನು ಇವತ್ತು EPW ಅನ್ನೋ ವೆಬ್ಸೈಟ್ನಲ್ಲಿ, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ ಅನ್ನೋ ವೆಬ್ಸೈಟಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಯಾರು ಬೇಕಾದರೂ ಅದನ್ನು ಹೋಗಿ ನೋಡ್ಬೋದು. ಯಾರ್ಯಾರಿಗೆ ಬರುತ್ತೆ ಅಂತಂದರೆ, ಸಮಾನವಾದಂಥ ಶೈಕ್ಷಣಿಕ ಅರ್ಹತೆ ಇದ್ದರೂ ಕೂಡ ಯಾರಿಗೆ ಬರುತ್ತೆ ಇಂಟರ್ವ್ಯೂ ಅಂತಂದರೆ, ಇಂಟರ್ವ್ಯೂ ಬರೋದು ಅತಿ ಹೆಚ್ಚು ಅವಕಾಶವನ್ನು ಪಡ್ಕೊಳ್ಳೋದು ಬ್ರಾಹ್ಮಣ ಸೂಚಕವಾದಂಥ ಸರ್ನೇಮ್ ಇದ್ದಂಥವ್ರಿಗೆ. ಅತ್ಯಂತ ಕಡಿಮೆ ಇಂಟರ್ವ್ಯೂ ಅವಕಾಶಗಳು ಬರೋದು ದಲಿತ ಸೂಚಕ ಸರ್ನೇಮ್ ಇದ್ದವ್ರಿಗೆ. ಮುಸ್ಲಿಂ ಹೆಸರಿದ್ದವ್ರಿಗೆ ದಲಿತ ಸೂಚಕ ಸರ್ನೇಮ್ವರೆಗೂ ಇದ್ದವ್ರಿಗೂ ಇಂತಲೂ ಕೂಡ ಕಡಿಮೆ ಬರುತ್ತೆ. ಹೀಗಾಗಿ ಜಾತಿ ಹೇಗೆ ಆಪರೇಟ್ ಮಾಡುತ್ತೆ ಖಾಸಗಿ ಕ್ಷೇತ್ರದಲ್ಲಿ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅವರು ವಿವರಿಸ್ತಾರೆ. ಇದನ್ನ ಮಾರುಕಟ್ಟೆ ಆ ರೀತಿ ಜಾತಿರಹಿತವಾಗಿದೆಯಾ ಅಂತ ನೋಡಿದ್ರೆ ಅದರ ಬಗ್ಗೆನೂ ಕೂಡ ಅಧ್ಯಯನಗಳು ಹೇಳ್ತವೆ. ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ನಾವು ನಗರಗಳಲ್ಲಿ ಹೋಗ್ತಿರ್ಬೇಕಾದ್ರೆ ನಮಗೆ ಸಿಗುತ್ತೆ, ಉಡುಪಿ ಬ್ರಾಹ್ಮಣರ ಹೋಟೆಲ್ ಸಿಗುತ್ತೆ, ಅಥವಾ ಲಿಂಗಾಯತರ ಖಾನಾವಳಿ ಸಿಗುತ್ತೆ, ಅಥವಾ ಒಕ್ಕಲಿಗರ ಮಿಲ್ಟ್ರಿ ಹೋಟೆಲ್ ಸಿಗುತ್ತೆ, ಸಾವ್ಜಿ ಹಿಂದೂ ಮಿಲ್ಟ್ರಿ ಹೋಟೆಲ್ ಸಿಗುತ್ತೆ. ಒಂದು ಕಡೆಯೂ ಕೂಡ ಅತ್ಯುತ್ತಮವಾಗಿ ಮಾದಿಗರು ಅಥವಾ ಹೊಲೆಯರು ಅಥವಾ ಅಸ್ಪೃಶ್ಯರು ಅತ್ಯುತ್ತಮವಾದಂಥ ಖಾದ್ಯ ವಸ್ತುಗಳನ್ನು ಮಾಡೋದವರು ಕೂಡ ಅವ್ರ ಹೆಸರಿನಲ್ಲಿ ಒಂದು ಹೋಟ್ಲ್ ಸಿಗಲ್ಲ. ಆ ಥರದ ಹೋಟ್ಲ್ ಬೋರ್ಡಲ್ಲಿ ಮಾದಿಗರ ಮಟನ್ ಸ್ಟಾಲ್ ಅಂತಿದ್ರೆ ಯಾರೂ ಕೂಡ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಮಾರುಕಟ್ಟೆನೇ ಅಂದರೆ ಆಧುನಿಕ ಮಾರುಕಟ್ಟೆನೇ ಜಾತಿಯ ಕಾರಣಕ್ಕಾಗಿ ಹೆಂಗೆ ಸಂಪೂರ್ಣವಾಗಿ ಹೊರಗಿಡ್ತಾರೆ, ಅಥವಾ ಒಂದು ಅಸ್ಪೃಶ್ಯ ಜಾತಿಗೆ ಸೇರಿದವರು ಅನ್ನೋ ಕಾರಣಕ್ಕಾಗಿ ಹೆಂಗೆ ಅಂಗನವಾಡಿಗಳಲ್ಲಿ ಅಡುಗೆಯನ್ನು ಮಾಡಿದ್ರೆ ಅಡುಗೆ ತಿನ್ನಲ್ಲ ಅಂತ ಬಹಿಷ್ಕರಿಸಿ, ಚೆನ್ನಾಗಿ ಅಡುಗೆ ಮಾಡಿದ್ರೂ ಕೂಡ ಒಂದು ಜಾತಿಗೆ ಸೇರಿದವರು ಅನ್ನುವ ಕಾರಣಕ್ಕಾಗಿ ಆ ಅಡುಗೆ ಮಾಡುವ ಉದ್ಯೋಗದ ಅವಕಾಶವನ್ನು ಕಳೆದುಕೊಳ್ಳೋದು ಕೂಡ ನಡ್ಕೊಂಡು ಬರ್ತಿದೆ. ಇದು ಅಪರೂಪದ ಸಂಗತಿಯಲ್ಲ, ಇದು ನಿತ್ಯ ನೂತನವಾದಂಥ ನಿತ್ಯ ಸತ್ಯವಾದಂಥ ಭಾರತೀಯ ಸತ್ಯಗಳಿವು. ಸೊ ಹೀಗಾಗಿ ಜಾತಿಯನ್ನು ಈ ರೀತಿ ಸಂಪತ್ತು, ಅಧಿಕಾರ, ಶಿಕ್ಷಣ ಇವತ್ತಿಗೂ ಕೂಡ ಜಾತಿ ಆಧಾರದಲ್ಲಿ ನಿರಾಕರಣೆ ಆಗ್ತಿರಬೇಕಾದ್ರೆ ಅದರಲ್ಲಿ ನೊಂದವರಿಗೆ ವಿಶೇಷ ಅವಕಾಶವನ್ನು ಕೊಡಬೇಕು. ಈ ದೇಶ ಎಲ್ಲರಿಗೆ ಸೇರಿದ್ದು. ಉದಾಹರಣೆಗೆ ನಾವು ಇದನ್ನು ಪ್ರಜಾತಂತ್ರ ದೇಶ ಅಂತ ಕರಿತೀವಿ. ಪ್ರಜಾತಂತ್ರ ಅಂತಂದ್ರೇನು? ಸಾಮಾನ್ಯವಾಗಿ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ಜನರಿಂದ, ಜನರ ಮತ್ತು
ಜನರ ಪರವಾಗಿರುವ ಸರ್ಕಾರ ಅಂತೇಳಿ. ಇದರಲ್ಲಿ ಜನರ ಅನ್ನುವ ಪ್ರಶ್ನೆ ಬಂದಾಗ ಈ ದೇಶದಲ್ಲಿ ಇದು ಜನರ ಪ್ರಭುತ್ವವಾಗಿರಬೇಕು, ಜನರ ಶಾಸಕಾಂಗ, ಜನರ ಕಾರ್ಯಾಂಗ, ಜನರ ನ್ಯಾಯಾಂಗವಾಗಿರಬೇಕು ಅಂತಂದರೆ ಜನ ಬೇರೆ ಬೇರೆ ಧರ್ಮಗಳಲ್ಲಿದ್ದಾರೆ, ಬೇರೆ ಬೇರೆ ವರ್ಗಗಳಲ್ಲಿದ್ದಾರೆ, ಬೇರೆ ಬೇರೆ ಭಾಷಿಕರಾಗಿದ್ದಾರೆ, ಬೇರೆ ಬೇರೆ ಧರ್ಮದಲ್ಲಿದ್ದಾರೆ, ಗಂಡಸರಿದ್ದಾರೆ, ಹೆಂಗಸರಿದ್ದಾರೆ. ಹಾಗಾದರೆ ನನ್ನ ಪ್ರಭುತ್ವದ ಧರ್ಮ ಯಾವುದು, ನನ್ನ ಪ್ರಭುತ್ವದ ಲಿಂಗ ಯಾವುದು, ನನ್ನ ಪ್ರಭುತ್ವದ ವರ್ಗ ಯಾವುದು ಅನ್ನುವ ಪ್ರಶ್ನೆ ಕೇಳಲೇಬೇಕಾಗುತ್ತೆ. ಆ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಯಾರು ಇತಿಹಾಸದುದ್ದಕ್ಕೂ ಪ್ರಭುತ್ವವನ್ನು ನಿಯಂತ್ರಿಸ್ಕೊಂಡು ಬಂದಿದ್ದಾರೆ ಅವರ ಪ್ರಾತಿನಿಧ್ಯವೇ ಜಾಸ್ತಿ ಇದೆ. ಹೀಗಾಗಿ ಜನರ ಪ್ರಭುತ್ವವಾಗಬೇಕೆಂದರೂ ಕೂಡ ಪ್ರಾತಿನಿಧ್ಯ ಪ್ರಮುಖ ಆಗುತ್ತೆ ಅಂಥೇಳಿ ಸಂವಿಧಾನಕ್ಕೆ ಆದಂಥ ಮೊದಲ ತಿದ್ದುಪಡಿಯ ಭಾಗವಾಗಿ 15/4, 16/4ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವರುಗಳಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡುವಂಥದ್ದು ಸಾಂವಿಧಾನಿಕ ಕರ್ತವ್ಯವಾಯಿತು. ಈ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜಾತಿ ಆಧಾರಿತ ಮೀಸಲಾತಿ ಅಗತ್ಯ ಇದೆ. ಜಾತಿ ಆಧಾರಿತ ಮೀಸಲಾತಿಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವ್ಯಾವ ಜಾತಿಗಳು ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು. ಯಾವ್ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ ಮತ್ತು ಆಯಾ ಜಾತಿಗಳ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿ ಹೇಗಿದೆ. ಆದ್ದರಿಂದ ಜಾತಿ ಜನಗಣತಿ ಭಾರತದ ಸಾಮಾಜಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಅಂತಿಮವಾಗಿ ಜಾತಿ ನಿವಾರಣೆಯನ್ನು ಮಾಡುವುದಕ್ಕೆ ಅತ್ಯಗತ್ಯವಾದದ್ದು. ಜಾತಿಯ ಸಮಾನತೆ, ಜಾತಿ ತಾರತಮ್ಯವನ್ನು ಹಂತ ಹಂತವಾಗಿ ಕೊನೆಗಾಣಿಸುತ್ತಲೇ ಜಾತಿ ವಿನಾಶವನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಆ ಕಾರಣಕ್ಕಾಗಿ ಜಾತಿ ಜನಗಣತಿ ಮಾಡಬೇಕು. ಹಾಗೆ ನೋಡೋದಾದರೆ ಈ ದೇಶದಲ್ಲಿ ಫಸ್ಟು ಜಾತಿ ಜನಗಣತಿಯನ್ನು ಶುರು ಮಾಡಿದ್ದು 1881ರಲ್ಲಿ ಬ್ರಿಟಿಷರು. ಒಂದು ಬ್ರಾಹ್ಮಣರು, ಇನ್ನೊಂದು ಅಸ್ಪೃಶ್ಯರು, ಇವರ ಜಾತಿಗಳು ಸುಲಭವಾಗಿ ಸಿಕ್ಕರೂ ಕೂಡ 1881, 91, 1881, 1891, 1991, 1911, 1921, 1931 6 ದಶಕಗಳ ಕಾಲ ಪ್ರತಿ 10 ವರ್ಷಗಳಿಗೊಮ್ಮೆ ಈ ದೇಶದಲ್ಲಿ ಬ್ರಿಟಿಷರು ಮಾಡಿದಂಥ ಜನಗಣತಿಯ ಭಾಗವಾಗಿ ಜಾತಿ ಜನಗಣತಿಗಳು ಕೂಡ ಆಗಿದ್ದಾವೆ. ಈ ಜಾತಿ ಜನಗಣತಿ 1931ಕ್ಕೆ ಈ ದೇಶದಲ್ಲಿ ಆದದ್ದು ಕೊನೆ. 1941ರಲ್ಲೂ ಕೂಡ ಜಾತಿ ಜನಗಣತಿ ಆಗುತ್ತೆ, ಆದರೆ ಯುದ್ಧದ ಕಾರಣ ಅದರ ಫಲಿತಾಂಶಗಳನ್ನು ಪ್ರಕಟಣೆ ಮಾಡೋದಿಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಬಂದು 50ರಲ್ಲಿ ಸಂವಿಧಾನ ರಚನೆ ಆದ ನಂತರದಲ್ಲಿ 51ರಲ್ಲಿ ಸೆನ್ಸಸ್ ಆದಾಗ ಕಾಂಗ್ರೆಸ್ಸನ್ನು ಒಳಗೊಂಡಂತೆ ಎಲ್ಲ ಆಳುವ ವರ್ಗಗಳ ಪ್ರಧಾನವಾದಂಥ ಒಂದು ಭ್ರಾಂತಿ ಏನಿತ್ತಪ್ಪ ಅಂತಂದರೆ ಈ ದೇಶದಲ್ಲಿ ಜಾತಿ ಆಧಾರಿತ ಜನಗಣತಿಯನ್ನು ಮಾಡಿಬಿಟ್ರೆ ಜಾತಿ ಹುಟ್ಟಾಕ್ದಂಗಾಗುತ್ತೆ, ಜನರ ನಡುವೆ ನಾವೆಲ್ಲರೂ ಒಂದು ಅನ್ನುವ ಭಾವನೆ ಬರೋದ್ರ ಬದಲಿಗೆ ಜಾತಿ ಐಡೆಂಟಿಟಿ ಗಟ್ಟಿಯಾಗುತ್ತೆ, ಭಾರತ ಅನ್ನುವ ರಾಷ್ಟ್ರ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಸಂಪೂರ್ಣವಾಗಿ ಅದನ್ನು ಕೈ ಬಿಡಲಾಗುತ್ತೆ. ಆದರೆ ಆಗಲೂ ಕೂಡ 1951ರಿಂದಲೂ ಕೂಡ ಇವತ್ತು ನಡೀತಿರುವಂತಹ ಇವತ್ತಿನವರೆಗೆ ನಡೆದಿರುವಂತಹ ಸೆನ್ಸಸ್ಸಿನಲ್ಲಿ ಸಹಜವಾಗಿಯೇ ಧರ್ಮಾಧಾರಿತ ಜನಗಣತಿ ನಡೆಯುತ್ತೆ ಹಾಗೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜಾತಿ ಜನಗಣತಿಯ ನಡೆಯುತ್ತೆ. ವಿಶೇಷವಾಗಿ ಜಾತಿ ಜನಗಣತಿ ನಡೀದೇ ಇರುವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸೇರದ ಉಳಿದ ಜನಸಂಖ್ಯೆಯ ಜಾತಿ ಜನಗಣತಿ ಆಗ್ತಿಲ್ಲ ಬಿಟ್ಟರೆ ಉಳಿದಂತೆ ಬೇರೆ ರೂಪದಲ್ಲಿ ಜಾತಿ ಜನಗಣತಿ ಮುಂದುವರಿತು. ಆದರೆ ಬ್ರಿಟಿಷರ ಕಾಲದಲ್ಲೇ ಇದ್ದಂಥ ಜಾತಿ ಜನಗಣತಿ ಮುಂದುವರಿದೇ ಇರೋದಕ್ಕೆ ಪ್ರಧಾನವಾದಂಥ ಕಾರಣ ಜಾತಿಯನ್ನು ದಾಖಲಿಸಲಿಲ್ಲ ಅಂದರೆ ಜಾತಿ ಹೋಗ್ಬಿಡುತ್ತೆ ಎನ್ನುವಂತಹ ಒಂದು ವಿಚಿತ್ರವಾದಂಥ ಕ್ಯಾಸ್ಟ್ ಬ್ಲೈಂಡೆಡ್ನೆಸ್ ಅಂತಾರೆ ಸಮಾಜಶಾಸ್ತ್ರಜ್ಞರು. ಇರುವ ಜಾತಿಯ ಬಗ್ಗೆ ಕುರುಡು, ಅದು ಇಲ್ಲ ಅಂದ್ಕೊಂಬಿಟ್ರೆ ಇಲ್ದಂಗೆ ಆಗಿಬಿಡುತ್ತೆ ಅಂತೇಳಿ. ಆದರೆ ಅದು ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಈ ದೇಶದ ಒಟ್ಟಾರೆ ರಾಜಕೀಯ, ಶೈಕ್ಷಣಿಕ ಎಲ್ಲವನ್ನೂ ಕೂಡ ಬಾಧಿಸ್ತಿರುತ್ತೆ. ಅರ್ಹತೆ ಇದ್ದರೂ ಇಲ್ಲದಿದ್ದರೂ ಅವಕಾಶಗಳನ್ನು, ಸಂಪತ್ತನ್ನು ಹಂಚಿಕೆ ಮಾಡುವುದರಲ್ಲೂ ಕೂಡ ಜಾತಿ ನಿರಂತರವಾಗಿ ಒಂದು ಪಾತ್ರವನ್ನು ಅನುಸರಿಸ್ಕೊಂಡೇ ಬಂದಿದೆ. ಆದರೆ ಆ ನಂತರದಲ್ಲಿ ನಿರಂತರವಾಗಿ ಈ ದೇಶದಲ್ಲಿ ಆದರೆ ಅದಕ್ಕೆ ಮುಂಚೆ ಇರ್ತಿತ್ತ, ಅದಕ್ಕೆ ಮುಂಚೆ ಉದಾಹರಣೆಗೆ ಬ್ರಿಟಿಷರು ಮಾಡಿದಂಥ ಸೆನ್ಸಸ್ನ ಭಾಗವಾಗಿಯೂ ಕೂಡ ಬೇರೆ ಬೇರೆ ಜಾತಿಗಳಿಗೆ ಜಾತಿಯ ಆಧಾರದಲ್ಲಿ ಮೀಸಲಾತಿ ಸಿಗ್ತಿತ್ತ ಅಂದರೆ ಇದರಲ್ಲಿ ಮೈಸೂರು ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಮತ್ತು ಶಾಹು ಮಹಾರಾಜ್ ಇವರ ಸಂಸ್ಥಾನಗಳಲ್ಲಿ ವಿಶೇಷವಾಗಿ ಮೀಸಲಾತಿ ಸಿಗ್ತಾ ಇತ್ತು ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಆ ನಂತರದಲ್ಲಿ ವಿಶೇಷವಾಗಿ 1950ರ ದಶಕದಲ್ಲಿ ಭಾರತದ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ಆದಮೇಲೆ 15/4 ಮತ್ತು 16/4ರಲ್ಲಿ ಅಸ್ಪೃಶ್ಯರಿಗೆ ಮತ್ತು ಆದಿವಾಸಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸೋದು ಸಂವಿಧಾನ ರಚಿಸದೆ ಆಗಲಿಂದಲೂ ಕೂಡ ಬರೋಕ್ಕೆ ಶುರುವಾಯಿತು. ಆದರೆ ಉಳಿದ ಹಿಂದುಳಿದ ವರ್ಗಗಳನ್ನು ಅಂದರೆ ಅಸ್ಪೃಶ್ಯರು ಮತ್ತು ಆದಿವಾಸಿಗಳಲ್ಲದ ಆದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇತರರಿಗಿಂತ ಹಿಂದುಳಿದ ವರ್ಗಗಳನ್ನು ಗುರುತಿಸಿ
ಆ ವರ್ಗಗಳಿಗೆ ಸರಿಯಾದ ಆಡಳಿತದಲ್ಲಿ ಸರಿಯಾದ ಪ್ರಾತಿನಿಧ್ಯ ಮತ್ತು ಅವರ ಉನ್ನತಿಗೆ ಬೇಕಾಗುವಂತಹ ಇತರ ಎಲ್ಲ ಯೋಜನೆಗಳನ್ನು ಕೈಗೊಳ್ಳುವುದು ಕೂಡ ಸರ್ಕಾರದ ಜವಾಬ್ದಾರಿ ಎನ್ನುವುದು ಸಂವಿಧಾನಿಕ ತಿದ್ದುಪಡಿ ಆಯಿತು. ಅದನ್ನು ಆಧರಿಸಿ ಹಲವಾರು ರಾಜ್ಯಗಳು ಅಸ್ಪೃಶ್ಯರಿಗೆ ಆದಿವಾಸಿಗಳಿಗೆ ಮೀಸಲಾತಿ ಕೊಡುವುದರ ಜೊತೆಗೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಬೇರೆ ಯಾವ ಯಾವ ವರ್ಗಗಳು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿವೆ ಅಂತ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಭಾಗವಾಗಿ ಕರ್ನಾಟಕದಲ್ಲಿ ನಾಗನಗೌಡ ಸಮಿತಿ ಆಯಿತು, ಅದಾದ ಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವೆಂಕಟಸ್ವಾಮಿ ಸಮಿತಿ ಅಂತ ಒಂದಾಯಿತು, ಅದಾದ ನಂತರ ಚಿನ್ನಪ್ಪರೆಡ್ಡಿ ಸಮಿತಿಗಳಾಯಿತು. ಈ ರೀತಿ ಆಯಾ ರಾಜ್ಯಗಳಲ್ಲಿ ಅಸ್ಪೃಶ್ಯರು ಮತ್ತು ಆದಿವಾಸಿಗಳಲ್ಲದ ಉಳಿದ ಹಿಂದುಳಿದ ವರ್ಗಗಳು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಗುರುತಿಸುವ ಪ್ರಯೋಗ ನಡೀತಾನೇ ಇದೆ. ದೇಶದ ಮಟ್ಟದಲ್ಲಿ 1952ರಲ್ಲಿ ಕಾಕಾ ಕಾಲೇಲ್ಕರ್ ಅನ್ನುವರ ನೇತೃತ್ವದಲ್ಲಿ ದೇಶಾದ್ಯಂತ ಇರುವಂತಹ ಅಸ್ಪೃಶ್ಯ ಆದಿವಾಸಿ ಇತರ ಹಿಂದುಳಿದ ವರ್ಗಗಳನ್ನು ಗುರುತಿಸುವುದು ಮತ್ತು ಇತರ ಹಿಂದುಳಿದ ವರ್ಗಗಳು ಯಾರು ಅಂತ ಗುರುತಿಸುವುದಕ್ಕೆ ಜಾತಿಯೂ ಕೂಡ ಒಂದು ಮಾನದಂಡವಾಗುವುದು ಅಥವಾ ಪ್ರಧಾನ ಮಾನದಂಡವಾಗುವಂಥದ್ದು ನಡ್ಕೊಂಡು ಬಂದಿದೆ. ಬಟ್ ಕಾಕಾ ಕಾಲೇಲ್ಕರ್ ಅವ್ರನ್ನೇ ಒಳಗೊಂಡಂತೆ ಮತ್ತು ಆಗಿನ ಸರ್ಕಾರಗಳಿಗೂ ಕೂಡ ಜಾತಿ ಆಧಾರಿತ ಮೀಸಲಾತಿಯ ಬಗ್ಗೆ ಒಂದು ರೀತಿಯಾದಂಥ ಇರುಸುಮುರುಸು ಇದ್ದಂಥ ಕಾರಣಕ್ಕೆ ಅದು ಜಾರಿಗೆ ಬರಲಿಲ್ಲ. 1977ರಲ್ಲಿ ಎರಡನೇ ರಾಷ್ಟ್ರಮಟ್ಟದ ಒಂದು ಹಿಂದುಳಿದ ವರ್ಗಗಳ ಅಧ್ಯಯನ ಸಮಿತಿ ರೂಪ ಆಗ್ತದೆ ಮಂಡಲ್ ಅವರ ನೇತೃತ್ವದಲ್ಲಿ. ಅದು 1980ರಲ್ಲಿ ತನ್ನ ವರದಿಯನ್ನು ಕೊಡುತ್ತೆ. ಆದರೆ 1990ರಲ್ಲಿ VP ಸಿಂಗ್ ಅಧಿಕಾರಕ್ಕೆ ಬರುವ ತನಕವೂ ಕೂಡ ಅದು ಜಾರಿಗೆ ಬರೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1990ರಲ್ಲಿ VP ಸಿಂಗ್ ಅವರು ಮಂಡಲ್ ವರದಿಯನ್ನು ಜಾರಿಗೆ ಮಾಡ್ತಾರೆ. ಅದರ ವಿರುದ್ಧವೂ ಕೂಡ ಇವತ್ಯಾರು ಜಾತಿ ಜನಗಣತಿ ಬೇಕು, ಜಾತಿ ಆಧಾರಿತ ಮೀಸಲಾತಿಗೆ ನಾವು ಪರ ಅಂತ ಮಾತಾಡ್ತಿದ್ದೆ ಇದೇ BJP, ಇದೇ ಸಂಘ ಪರಿವಾರ ಇಡೀ ದೇಶಕ್ಕೆ ಬೆಂಕಿ ಹಚ್ತಾರೆ. 1980ರಲ್ಲಿ ಬಿಹಾರದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಗುಜರಾತ್ನಲ್ಲಿ ದೊಡ್ಡ ಮಟ್ಟದಲ್ಲಿ 80ರ ದಶಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿ ರಾಜ್ಯದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾರಿಯಾಗೋದಕ್ಕೆ ಶುರುವಾದಾಗ ಅದರ ವಿರುದ್ಧ ದೇಶಕ್ಕೆ ಬೆಂಕಿ ಹಚ್ಚಿದವರಲ್ಲಿ ಸಂಘ ಪರಿವಾರರು ಪ್ರಥಮರು, ಅದರಲ್ಲಿ ಕಾಂಗ್ರೆಸ್ನವರು ಕೂಡ ತಕ್ಕ ಮಟ್ಟಿಗೆ ಇದ್ದರು ಅನ್ನೋದನ್ನು ನಾವು ಮರಿಬಾರ್ದು. ಅಂದರೆ ಜಾತಿ ಆಧಾರಿತವಾದಂಥ ಮೀಸಲಾತಿಯನ್ನು ಕೊಟ್ಟು ಇದುವರ ತನಕ ಯಾರು ವಂಚಿತರಿದ್ದಾರೆ ಅವರು ತಮಗೆ ಸರಿಸಮಾನವಾಗಿ ಕೂತ್ಕೊಳ್ಳುವುದನ್ನು ಈ ಜಾತಿ ಮನಸ್ತತ್ವ ಒಪ್ಕೊಳ್ತಿರಲಿಲ್ಲ. ಆದ್ದರಿಂದ ಅದರ ಆಧಾರದಲ್ಲೇ ರೂಪುಗೊಂಡ ಪಕ್ಷಗಳು ಕೂಡ ಅದನ್ನು ವಿರೋಧಿಸ್ತಾ ಬಂದವು. ಮಂಡಲ್ ಕಮಿಷನ್ ವಿರುದ್ಧವೂ ಕೂಡ ಅದೇ ರೀತಿ ದೊಡ್ಡ ಭುಗಿಲೆತ್ತು. ಅದಾದ ಮೇಲೆ ಅದನ್ನು ಅದನ್ನು ರಾಜಿ ಮಾಡುವುದಕ್ಕೆ ಭಾಗವಾಗಿ 1991ರಲ್ಲಿ PV ನರಸಿಂಹರಾವ್ ಕೂಡ ಮೇಲ್ಜಾತಿಗಳಲ್ಲಿ ಬಡವರಾದವರಿಗೆ ಮೀಸಲಾತಿ ತರಬೇಕು ಅನ್ನುವಂತಹ ಒಂದು ಸರ್ಕಾರದ ಒಂದು ಗೈಡ್ಲೈನ್, ಒಂದು ರೂಲ್ಸ್ ಕೂಡ ಮಾಡ್ತಾರೆ. ಅದೊಂದು ಆ್ಯಕ್ಟ್ ಕೂಡ ಥರ ಮಾಡ್ದಿರ. ಇವೆಲ್ಲವೂ ಒಳಗೊಂಡು ಇಂದಿರಾ ಸಾಹ್ನಿ ಎನ್ನುವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 9 ಜನರ ಸಾಂವಿಧಾನಿಕ ಪೀಠದ ಮುಂದೆ ಬರುತ್ತೆ. ಮೇಲ್ಜಾತಿ ವರ್ಗಗಳಿಗೆ ಕೇವಲ ಆರ್ಥಿಕವಾಗಿ ಹಿಂದುಳಿದ ಕಾರಣಕ್ಕಾಗಿ ಮೀಸಲಾತಿ ಕೊಟ್ಟಂಥದ್ದು ಸಂವಿಧಾನ ಬಾಹಿರವಾದದ್ದು. ಕೇವಲ ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಆಧರಿಸಿ ಮೀಸಲಾತಿ ಕೊಡುವುದು ಸಂವಿಧಾನದಲ್ಲಿ ಇಲ್ಲ ಅಂತಂದ್ಬಿಟ್ಟು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಅದನ್ನು ರದ್ದು ಮಾಡ್ತಾರೆ. ಹಾಗೂ ಮಂಡಲ್ ವರದಿ ಏನು ಜಾತಿ ಆಧಾರಿತ ಮೀಸಲಾತಿಯನ್ನು ಕೊಟ್ಟಿದೆ ಅದನ್ನು ಎತ್ತಿ ಹಿಡಿಯುತ್ತೆ. ಬಟ್ ಅದಕ್ಕೆ ಕೇಳಲಿಲ್ಲ ಅಂದರೂ ಕೂಡ 50% ಮೇಲ್ಮಿತಿಯನ್ನು ಅದಕ್ಕೆ ವಿಧಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೀಸಲಾತಿಯನ್ನು ಇತರ ಹಿಂದುಳಿದ ವರ್ಗಗಳಿಗೆ ಕೊಡಬೇಕು. ಆದರೆ ಆ ರೀತಿ ಮೀಸಲಾತಿ ಕೊಡಬೇಕಾದ್ರೆ ಇತರ ಹಿಂದುಳಿದ ವರ್ಗಗಳು ಯಾವ ಪ್ರಮಾಣದಲ್ಲಿದ್ದಾರೆ, ಯಾವ್ಯಾವ ಜಾತಿಗಳು ಯಾವ ಪ್ರಮಾಣದಲ್ಲಿದ್ದಾರೆ, ಅವ್ರಿಗೆ ಆಡಳಿತದಲ್ಲಿ ಎಷ್ಟು ಪ್ರಾತಿನಿಧ್ಯ ಇದೆ ಅಥವಾ ಇಲ್ಲ, ಇದರ ಬಗ್ಗೆ ಎಂಪೆರಿಕಲ್ ಡೇಟಾ ಆಗಬೇಕು. ಅಂದರೆ ವಾಸ್ತವಿಕವಾದಂಥ ವೈಜ್ಞಾನಿಕ ಸಂಖ್ಯಾತ್ಮಕ ಅಧ್ಯಯನ ಆಗಬೇಕು. ಅದನ್ನು ಆಧರಿಸಿ ಇವರು ಇಷ್ಟಿದ್ದಾರೆ, ಇಷ್ಟಿದ್ದವ್ರಿಗೆ ಇಷ್ಟು ಪ್ರಾತಿನಿಧ್ಯ ಇರಬೇಕು, ಅಷ್ಟಿಲ್ಲ ಆದ್ದರಿಂದ ಇಷ್ಟು ರಿಸರ್ವೇಷನ್ ಕೊಡ್ತೀವಿ ಅನ್ನುವ ರೀತಿ ವೈಜ್ಞಾನಿಕವಾದಂಥ ಸೂತ್ರಗಳನ್ನು ರೂಪಿಸಬೇಕು. ಹಾಗಿಲ್ಲ ಅಂತಂದರೆ ಅದು ಅಮಾನ್ಯಗೊಳ್ಳುತ್ತೆ ಅನ್ನುವಂಥದ್ದಾಯಿತು. ಹಾಗೂ ಪ್ರತಿಯೊಂದು ರಾಜ್ಯಗಳು ಕೂಡ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಒಂದು ಶಾಶ್ವತವಾದಂಥ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡಿ ಪ್ರತಿ 5 ವರ್ಷಗಳಿಗೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಮತ್ತು ಇಡೀ ದೇಶದಲ್ಲೂ ಕೂಡ ಯಾವ್ಯಾವ ವರ್ಗಗಳು ಎಷ್ಟು ಹಿಂದುಳಿದಿವೆ ಅಂತ ಅಧ್ಯಯನ ಮಾಡಿ ಹೆಚ್ಚಿನ ಮೀಸಲಾತಿ ಬೇಕಾದರೂ ಕೊಡೋದು. ಈಗಾಗಲೇ ಸರಾಸರಿ ಪ್ರಮಾಣಕ್ಕಿಂತ ಜಾಸ್ತಿ ಬಂದಿರೋ ಜಾತಿಗಳಿದ್ದರೆ ಅವ್ರನ್ನ ಮೀಸಲಾತಿಯಿಂದ ಹೊರಗಿಡುವಂತಹ ಒಂದು ಫಾರ್ಮುಲಾವನ್ನು ಮುಂದಿಡುತ್ತೆ. ವಿಷಯ ಇಷ್ಟು ಯಾಕೆ ಹೇಳಬೇಕಾಗಿ ಬಂತು ಅಂದರೆ ಜಾತಿ ಆಧಾರಿತ ಮೀಸಲಾತಿ ಅಗತ್ಯ ಇದೆ. ಹೀಗಾಗಿ ಜಾತಿಗಳು ಎಷ್ಟೆಷ್ಟಿವೆ ಅಂತ ಅಧ್ಯಯನ ಮಾಡುವುದು ಕೂಡ ಅಗತ್ಯ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟೇನೆ ನೀವು ವಾಸ್ತವಿಕವಾದಂಥ ಸಂಖ್ಯಾತ್ಮಕ ಅಧ್ಯಯನ ಮಾಡದಿರಾ ನೀವು ಮೀಸಲಾತಿಗೆ ವೈಜ್ಞಾನಿಕ ಪ್ರಮಾಣವನ್ನೇ ನಿಗದಿ ಮಾಡೋಕ್ಕೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ಜಾತಿ ಜನಗಣತಿ ಮಾಡಲೇಬೇಕಾದದ್ದು ಅನಿವಾರ್ಯ ಆಗೋಯಿತು. ಹೀಗಾಗಿ ಅಲ್ಲಿಂದ ಆಚೆಗೆ ಬೇರೆ ಬೇರೆ ರಾಜ್ಯಗಳು ತಮ್ಮ ರಾಜ್ಯಕ್ಕೆ ಸೀಮಿತವಾಗಿ
ಮೀಸಲಾತಿಗಳನ್ನು ಇತರ ಹಿಂದುಳಿದ ವರ್ಗಗಳಿಗೆ ಕೊಡ್ತಾ ಬಂದರೂ ಕೂಡ ಅವರು ಕೂಡ ಆಯಾ ರಾಜ್ಯಗಳು ಅನಿವಾರ್ಯವಾಗಿ ಒಂದು ಜಾತಿ ಸಮೀಕ್ಷೆ ಮಾಡೇ ಕೊಡಬೇಕಾಗಿದೆ. ಯಾಕಂತಂದರೆ ವೈಜ್ಞಾನಿಕವಾದಂಥ ಅಧ್ಯಯನ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅಂದರೆ ಸುಪ್ರೀಂ ಕೋರ್ಟ್ನ ಇಂದಿರಾ ಸಾಹ್ನಿ ಪ್ರಕರಣವೇ ಒಂದು ರೀತಿಯಲ್ಲಿ ಜಾತಿ ಜನಗಣತಿಯನ್ನು ಅನಿವಾರ್ಯ ಮಾಡ್ತು. ಅದರ ಭಾಗವಾಗಿಯೇ ಸುಪ್ರೀಂ ಕೋರ್ಟ್ನ ಇಂದಿರಾ ಸಾಹ್ನಿ ತೀರ್ಪು ಬಂದಾದ ಮೊದಲ ಸೆನ್ಸಸ್ ನಡೆದದ್ದು 2001ರಲ್ಲಿ. 2001ರಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗಲೂ ಕೂಡ ಜಾತಿಯ ಕಾಲಮ್ನ ಸೇರಿಸುವುದರ ಮೂಲಕ ಜಾತಿ ಜನಗಣತಿ ಮಾಡಿದ್ರೆ ವೈಜ್ಞಾನಿಕವಾದಂಥ ಅಂಕಿಅಂಶಗಳು ಸಿಗುತ್ತೆ ಅನ್ನೋ ಚರ್ಚೆ ಆಗಲೂ ನಡೆದಿತ್ತು. ಹೆಚ್ಚು ಕಡಿಮೆ ಎಲ್ಲ ಪಕ್ಷಗಳು ಒಪ್ಕೊಂಡು ಇದ್ವು. ಅತ್ಯಂತ ರಹಸ್ಯವಾಗಿ ಮಿಸ್ಟೀರಿಯಸ್ ಆಗಿ ಅದು ಜಾರಿಗೆ ಬರಲಿಲ್ಲ. ಅದಾದ ನಂತರದಲ್ಲಿ 2011ರಲ್ಲಿ ಸೆನ್ಸಸ್ ಆಗುವ ಮುಂಚೆ ಆಗ UPA ಸರ್ಕಾರ ಇತ್ತು. UPA ಸರ್ಕಾರದ ಅವಧಿನಲ್ಲಿ UPA ಸರ್ಕಾರದ ಅಂಗಪಕ್ಷಗಳಾಗಿದ್ದಂಥ ಕಾಂಗ್ರೆಸ್ ನೇತೃತ್ವದಲ್ಲಿತ್ತು, RJD ಇತ್ತು, SP ಪಕ್ಷ ಇತ್ತು. ಇವರೆಲ್ಲರೂ ಕೂಡ ಮಂಡಲ್ ಪಕ್ಷಗಳು ಅಂತಾರೆ. ಅಂದರೆ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಸಬಲೀಕರಣದ ಭಾಗವಾಗಿ ಹಿಂದುಳಿದ ವರ್ಗದಲ್ಲಿ ಸಾಪೇಕ್ಷವಾಗಿ ಉಳಿದ ಹಿಂದುಳಿದ ಜಾತಿಗಳಿಗಿಂತ ಮುಂದುವರೆದಿರುವ, ಉದಾಹರಣೆ ಕರ್ನಾಟಕದಲ್ಲಿ ಒಕ್ಕಲಿಗರು, ಲಿಂಗಾಯತರು ಇರ್ಬೋದು, ಉತ್ತರ ಪ್ರದೇಶ ಮತ್ತು ಬಿಹಾರ್ನಲ್ಲಿ ಯಾದವರು ಇರ್ಬೋದು, ಉಳಿದವರಿಗಿಂತ ಏನು ಮುಂದುವರೆದಿದ್ದಾರೆ. ಈ ಗುಂಪುಗಳು ಏನೊಂದು ದೊಡ್ಡ ರೀತಿಯಲ್ಲಿ ಪಕ್ಷಗಳನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದು, ಆ ಪಕ್ಷಗಳ ಬೆಂಬಲದೊಂದಿಗೆ ಏನು UPA ಸರ್ಕಾರ ಅಧಿಕಾರದಲ್ಲಿತ್ತು, ಅವರು ಒಳಗಡೆಯಿಂದ ಜಾತಿ ಜನಗಣತಿಯ ಒತ್ತಡವನ್ನು ಇಡ್ತಾರೆ. ಹಾಗೂ ಅಷ್ಟೇ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಬಡವರಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತಂದರೆ ಆ ಬಡವರ ಸಂಖ್ಯೆ ಎಷ್ಟು ಅಂತ ಅಧ್ಯಯನ ಮಾಡಬೇಕಂದ್ರೂ ಕೂಡ ಬರೀ ಸೆನ್ಸಸ್ಸಿಂದ ಸಾಧ್ಯ ಇಲ್ಲ. ಒಂದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್, ಸಾಮಾಜಿಕ ಆರ್ಥಿಕ ಜಾತಿ ಜನಗಣತಿಯೇ ಆಗಬೇಕು ಅನ್ನುವಂಥ ಒಂದು ತೀರ್ಮಾನ 2011ರಲ್ಲಿ ಮಾಡ್ತಾರೆ. 2011ರ ಫೆಬ್ರವರಿಯಿಂದ ಜನಗಣತಿ ನಡೆದರೆ 2011ರ ಜೂನ್ನಿಂದ ಸೆಪ್ಟೆಂಬರ್ ತನಕ ಜಾತಿ ಜನಗಣತಿಯೂ ಆಗಿದೆ. ಸೊ ಆ ಅರ್ಥದಲ್ಲಿ ಜಾತಿ ಜನಗಣತಿ ಎನ್ನುವಂಥದ್ದು ಈಗೇನು ಹೊಸದಾಗಿ ಮಾಡ್ತಿರೋದಲ್ಲ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ 2011ರಲ್ಲಿ ಮೊಟ್ಟ ಮೊದಲನೇ ಆ ಪ್ರಯತ್ನ ನಡೀತು. BJPನವರು ಪ್ರಾರಂಭದಲ್ಲಿ ಅದನ್ನು ವಿರೋಧಿಸಿದ್ರು, ಆಮೇಲೆ ಒಟ್ಟಾರೆ ವಾತಾವರಣ ನೋಡಿ ಅದಕ್ಕೆ ಬೆಂಬಲಿಸಿದ್ರು. 2011ರಲ್ಲಿ ಈ ಸೆನ್ಸಸ್ ಆಗುತ್ತೆ. ಅದರಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಲ್ಲಿ ಬಹುಮುಖ್ಯ ಭಾಗವಾದದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಶ್ನೆಗಳು ಹಲವಾರು ಇರ್ತವೆ. ಹಾಗೂ ಯಾರ್ಯಾರನ್ನು ಯಾವ್ಯಾವ ಜಾತಿಗಳು ಅಂತಲೂ ಕೂಡ ಕೇಳಿರ್ತಾರೆ. ಇದರ ಎಲ್ಲ ಒಂದು ದತ್ತಾಂಶಗಳು 2013ರಲ್ಲಿ ಲಭ್ಯ ಆಗಿರುತ್ತೆ. ಇದರ ಒಟ್ಟಾರೆ ಅಷ್ಟೊತ್ತಿಗಾಗಲೇ 2014ರ ಚುನಾವಣೆ ಸಮೀಪದಲ್ಲಿರುತ್ತೆ. ಆದ್ದರಿಂದ ಮುಂದಿನ ಸರ್ಕಾರ ಇದನ್ನು ಬಿಡುಗಡೆ ಮಾಡಿ ಅದಕ್ಕೆ ತಕ್ಕನಾಗಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂಥೇಳಿ UPA ಸರ್ಕಾರ ಅದನ್ನು ಮುಂದಿನ ಸರ್ಕಾರಕ್ಕೆ ವರ್ಗಾಯಿಸುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2014ರಲ್ಲಿ UPA ಚುನಾವಣೆಯಲ್ಲಿ ಘನಘೋರವಾಗಿ ಸೋಲುತ್ತೆ. ಅದಾದ ನಂತರದಲ್ಲಿ 1991ರ ನಂತರದಲ್ಲೇ ಒಂದು ಪಕ್ಷಕ್ಕೆ ಅಪಾರ ಬಹುಮತ 583 ಬರೀ BJPಗೆ ಬಂದಿರುತ್ತೆ. ಅಂದರೆ ಒಂದೇ ಪಕ್ಷಕ್ಕೆ ಬಹುಮತ ಸಿಕ್ಕಿದ್ದು 91ರ ನಂತರ, ಅದು ಮೊದಲನೇ ಬಾರಿಗೆ. ಸೊ ಆ ರೀತಿ ಬಹುಮತದೊಂದಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮೋದಿ ಸರ್ಕಾರ 2014ರಲ್ಲಿ ಅದರ ಕೈನಲ್ಲಿ ಈ ದತ್ತಾಂಶದ ವರದಿಗಳೆಲ್ಲವೂ ಇರ್ತವೆ. ಅದರಲ್ಲಿ 2 ಭಾಗ ಇರ್ತದೆ. ಒಂದು, ದೇಶಾದ್ಯಂತ ಯಾರ್ಯಾರ ಹತ್ರ, ಉದಾಹರಣೆಗೆ ಗುಡಿಸಲಲ್ಲಿ ವಾಸ ಮಾಡ್ತಿರೋರು ಯಾರು, ಅಂಗವಿಕಲರು ಎಷ್ಟು ಜನ ಇದ್ದಾರೆ, ಯಾರು ನೋಡ್ಕೊಳ್ಳೋಕ್ಕಾಗದಂಥ ಅನಾಥ ವೃದ್ಧರು ಎಷ್ಟು ಜನ ಇದ್ದಾರೆ, ಮತ್ತು ಅತ್ಯಂತ ಬಡತನ ಹಿನ್ನೆಲೆಯಲ್ಲಿ ಅಂದರೆ ಮನೆಯ ಮುಖ್ಯಸ್ಥನಿಗೆ ಎಲ್ಲ ಸೇರಿ 10,000ಕ್ಕಿಂತ ತಿಂಗಳಿಗೆ ಆದಾಯ 5,000 10,000ಕ್ಕಿಂತ ಜಾಸ್ತಿ ಆದಾಯ ಇಲ್ಲದ ಕುಟುಂಬಗಳೆಷ್ಟು, ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಅಧ್ಯಯನದ ವಿವರಗಳನ್ನು ಬಿಡುಗಡೆ ಮಾಡ್ತಾರೆ. ಆದರೆ 2014ರಲ್ಲಿ ಜಾತಿಯ ವಿವರಗಳೇನು 2011ರ ಸೆನ್ಸಸ್ಸಲ್ಲಿ ಸಂಗ್ರಹ ಆಗಿರುತ್ತೆ ಅದನ್ನು ಬಿಡುಗಡೆ ಮಾಡೋದಿಲ್ಲ. ಅದರಲ್ಲಿ ಹಲವಾರು ಸಮಸ್ಯೆಗಳಿತ್ತು ಅಂತ ಹೇಳಲಾಗುತ್ತೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ 2014ರಲ್ಲಿ ಅದನ್ನು ಅರವಿಂದ್ ಪನಗಾರಿಯಾ ಅಂಥೇಳಿ ನೀತಿ ಆಯೋಗದ ಅಧ್ಯಕ್ಷರಾಗಿದ್ದರು, ಅವ್ರಿಗೆ ಅದನ್ನು ಕೊಡ್ತಾರೆ. ಇದುವರೆಗೂ ಕೂಡ ಅದು ತನ್ನ ವರದಿಯನ್ನು ಕೊಟ್ಟಿಲ್ಲ. ಆದರೆ ಇದರ ಬಗ್ಗೆ ಅಧ್ಯಯನ ಮಾಡಿರುವ ವಿದ್ವಾಂಸರು, BJPನವರೇ ಲೀಕ್ ಮಾಡುವ ಸುದ್ದಿಗಳು ಇವೆಲ್ಲವೂ ಕೂಡ, ಮತ್ತು ಕಾಂಗ್ರೆಸ್ ಕೂಡ ಅದನ್ನು ಹೆಚ್ಚಿನ ಮಟ್ಟಿಗೆ ಅದು ಹಾಗಲ್ಲ ಹೀಗೆ ಅಂತ ಬರೆದಿರೋಂಥ ಸಂಗತಿಗಳನ್ನ ಇಟ್ಕೊಂಡು ನೋಡುವುದಾದರೆ ಏನಾಗಿದೆ ಅಂತಂದರೆ, ನೀವು ಹೋಗ್ಬಿಟ್ಟು ಜನರಿಗೆ ನಿಮಗೆ ಮನೆಯಲ್ಲಿ ಸಂಪಾದನೆ ಎಷ್ಟಿದೆ, ಯಾರ್ಯಾರಿಗೆ ಎಷ್ಟು ಆದಾಯ ಇದೆ ಇವೆಲ್ಲ ಕೇಳೋದ್ರ ಜೊತೆಗೆ ನಿಮ್ಮ ಯಾವ ಜಾತಿ ನಿಮ್ಮದು ಅಂತ ಕೇಳಿದಾಗ ಇದುವರೆ ತನಕ ಬಂದಿರೋ ವರದಿಯ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಜಾತಿಗಳನ್ನು, ಉಪಜಾತಿಗಳನ್ನು ಹೇಳಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 14 ಲಕ್ಷ ಜಾತಿಗಳು ಎನ್ಯೂಮರೇಟ್ ಆಗಿದ್ದಾವೆ. ಈಗ 14 ಲಕ್ಷ ಜಾತಿಗಳು ಈ ದೇಶದಲ್ಲಿವೆ ಅಂತಾದರೆ ಅದನ್ನು ವರ್ಗೀಕರಣ ಮಾಡಿ ಯಾವ ರೀತಿ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಇದು ಹೌದಾ, ತಪ್ಪ, ಸರಿಯಾ, ಸುಳ್ಳು ಸುದ್ದಿಯ? ಇದರ ವಿವರಗಳನ್ನು ಸರ್ಕಾರ, ಕಾಂಗ್ರೆಸ್ಸು ಕೂಡ ಹೇಳಬೇಕು, BJP ಕೂಡ ಹೇಳಬೇಕು.
ಆದರೆ ವಿದ್ವಾಂಸರುಗಳು ಕೂಡ ಇದರ ಬಗ್ಗೆ ಪ್ರವೇಶ ಇರುವಂತಹ ಮಾಹಿತಿ ಇರುವ ವಿದ್ವಾಂಸರು ಹೇಳ್ತಿರೋದೇನಪ್ಪ ಅಂದರೆ ಲಕ್ಷಗಟ್ಟಲೆ ಜಾತಿಗಳು ಬಂದವು. ಯಾಕಂದರೆ ಈಗಾಗಲೇ ಇಂತಿಷ್ಟು ಜಾತಿಗಳಿದ್ದಾವೆ, ಈ ಜಾತಿಗಳ ಆಧಾರದಲ್ಲಿ ಅವರುಗಳಿಗೆ ನೀವು ಈ ವರ್ಗಗಳಲ್ಲಿ ಯಾವ ಜಾತಿ ಅಂತ ಹೇಳ್ತೀರಾ ಅಂಥೇಳಿ ಅವ್ರನ್ನ ವರ್ಗೀಕರಣ ಮಾಡಿದ್ದಿದ್ದರೆ ಜಾತಿಗಳು ಎಷ್ಟಿವೆ ಒಟ್ಟಾರೆ ಸ್ಥೂಲವಾಗಿ ಮತ್ತು ಯಾರ್ಯಾರು ಎಷ್ಟೆಷ್ಟು ಹಿಂದುಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು. ಆದರೆ ಈ ರೀತಿ ತಾಳೆ ಮಾಡಿ ಸಾಪೇಕ್ಷವಾದ ಹೋಲಿಕೆ ಮಾಡುವಕ್ಕೆ ಆಗದೇ ಇರುವ ಮಟ್ಟದಲ್ಲಿ ಜಾತಿಗಳ ಎನ್ಯೂಮರೇಷನ್ ಆಗಿರುವುದರಿಂದ, ಯಾಕಂದರೆ ಒಬ್ಬ ಎನ್ಯೂಮರೇಟರ್ ಅಲ್ಲಿಗೆ ಹೋದಾಗ ಒಬ್ಬ ಜಾತಿ ಅಂತ ಒಬ್ಬ ಹೇಳಿದಾಗ ಅವನು ಹೇಳಿದ್ದನ್ನು ಬರ್ಕೊಂಡು ಬರಬೇಕೆ ಹೊರತು ಆಕೆ ಅಥವಾ ಆತ ಅಲ್ಲಿ ಹೌದಾ ಇಲ್ವ ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ. ಒಬ್ಬ ಎನ್ಯೂಮರೇಟರು ಇನ್ವೆಸ್ಟಿಗೇಟರ್ ಅಲ್ಲ. ಸೊ ಈ ತೊಂದರೆಗಳು ಇದ್ದ ಕಾರಣಕ್ಕಾಗಿ ಅದು ಬಿಡುಗಡೆ ಆಗಲಿಲ್ಲ ಅಂತಂದ್ಬಿಟ್ಟು ಹೇಳಲಾಯಿತು. ಆದರೆ ಇವ್ರಿಗೆ ನಿಜಕ್ಕೂ ಚಿತ್ತಶುದ್ಧಿ ಇತ್ತ, ಅದನ್ನು ಹೆಂಗೋ ಸರಿ ಮಾಡ್ತಾರಣ ಅಂತೇಳಿ. ಯಾಕಂದರೆ ಉದ್ದಕ್ಕೂ ಕೂಡ ಆ ನಂತರದಲ್ಲೂ ಜಾತಿ ಜನಗಣತಿ 2021ಕ್ಕೆ ಮಾಡಬೇಕು ಅನ್ನೋ ಚರ್ಚೆ ಬಂದಾಗ ಏನಿತ್ತು ಸರ್ಕಾರದ ಪ್ರತಿಕ್ರಿಯೆ? ಈಗಾಗಲೇ ಪ್ರಾರಂಭದಲ್ಲೇ ನಾವು ಚರ್ಚೆ ಮಾಡಿದಾಗೆ ಇದನ್ನು ಮಾಡಿದ್ರೆ ಜಾತಿ ಗಟ್ಟಿಯಾಗುತ್ತೆ, ಹಿಂದುತ್ವ ಒಡೆದೋಗುತ್ತೆ, ಇದೊಂದು ಅಪರಾಧ, ಇದೊಂದು ಅರ್ಬನ್ ನಕ್ಸಲ್ ಮನೋಭಾವ, ಇದು ಹಿಂದೂಗಳನ್ನು ಒಡೆಯುವುದಕ್ಕೆ ಮಾಡ್ತಿರುವ ತಂತ್ರಗಾರಿಕೆಯ ಭಾಗ ಅಂಥೇಳಿ ಉದ್ದಕ್ಕೂ ಹೇಳ್ಕೊಂಡು ಬಂದರು. ಇನ್ಫ್ಯಾಕ್ಟ್ 2021ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಇದ್ರ ಬಗ್ಗೆ ಒಂದು ಅಹವಾಲನ್ನು ಮಂಡಿಸಿ ಒಂದು ದಾವೆಯನ್ನು ಹೂಡಿ 2011ರ ಸಾಮಾಜಿಕ ಆರ್ಥಿಕ ಕ್ಯಾಸ್ಟ್ ಸೆನ್ಸಸ್ನ ವಿವರಗಳನ್ನು ಬಿಡುಗಡೆ ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರಕ್ಕೆ ಆದೇಶ ಮಾಡಬೇಕು ಮತ್ತು 2021ರ ಸೆನ್ಸಸ್ಸಲ್ಲೂ ಕೂಡ ಜಾತಿ ಕಾಲಮನ್ನು ಸೇರಿಸುವುದಕ್ಕೆ ಆದೇಶ ಮಾಡಬೇಕು ಅಂತ ಅಹವಾಲನ್ನು ಹಾಕಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಮೋದಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ ನಾವು ಅಸ್ಪೃಶ್ಯರು ಮತ್ತು ಆದಿವಾಸಿಗಳನ್ನು ಹೊರತುಪಡಿಸಿ SC ಮತ್ತು STಗಳನ್ನು ಹೊರತುಪಡಿಸಿ ಉಳಿದ ಯಾವ ಜಾತಿಗಳ ಅಧ್ಯಯನವನ್ನು ಕೂಡ ನಾವು ಮಾಡುವ ಯೋಚನೆಯನ್ನು ಮಾಡಿಲ್ಲ. ಯಾಕಂದರೆ ಅದು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. 2022ರಲ್ಲೂ ಕೂಡ ರಾಜ್ಯಸಭೆಗೆ ಲೋಕಸಭೆಗೆ ಮೋದಿ ಸರ್ಕಾರದ ಮಂತ್ರಿಗಳು ಕೊಟ್ಟಂಥ ಉತ್ತರದಲ್ಲೂ ಕೂಡ ನಾವು ಯಾವ ಕಾರಣಕ್ಕೂ ಕೂಡ SC ಮತ್ತು STಗಳ ಜಾತಿ ಜನಗಣತಿಯನ್ನು ಬಿಟ್ಟು ಬೇರೆ ಯಾರ ಜಾತಿ ಜನಗಣತಿಯನ್ನು ಮಾಡುವುದಿಲ್ಲ ಅಂತ ಹೇಳಿದ್ರು. 2024ರ ಚುನಾವಣೆಯಲ್ಲಂತೂ ಹೆಂಗೆ ದೇಶ ಒಡೆಯೋದಕ್ಕೆ ನಿಂತಿದೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಜಾತಿ ಜನಗಣತಿಯ ಬೇಡಿಕೆ ನೀಡುವುದರ ಮೂಲಕ ಅಂತ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದು ನಮ್ಮ ದೇಶದಲ್ಲಿ ಜಾತಿ ಆಧಾರಿತ ತಾರತಮ್ಯದ ಮತ್ತು ಜಾತಿ ಜನಗಣತಿಯ ಸುತ್ತ ನಡೀತಿರೋ ವಾದ ವಿವಾದಗಳ ಹಿನ್ನೆಲೆ. ಈಗ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಜಾತಿ ಜನಗಣತಿಯ ಬಗ್ಗೆ ದಿಢೀರನೆ ಯಾತಕ್ಕಾಗಿ BJP ತಾವು ಜಾತಿ ಜನಗಣತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು? ಒಂದು ಮೇಲ್ನೋಟಕ್ಕೆ ಎದ್ದು ಕಾಣುವುದು, ಪೆಹಲ್ಗಾಮ್ನಲ್ಲಿ ಏನೊಂದು ಉಗ್ರರ ದಾಳಿ ನಡೀತು. 2019ರಲ್ಲಿ ಉಗ್ರರ ದಾಳಿ ನಡೆದಾಗ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಹೋಗಿ ಬಾಲಾಕೋಟಲ್ಲಿ ಸ್ಟ್ರೈಕ್ ಮಾಡಲಾಯಿತು. ಬಟ್ ಬಾಲಾಕೋಟ್ ಪ್ರಕರಣದಿಂದ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಗಲೂ ಕೂಡ ಹೇಳ್ತಿರೋದೇನಪ್ಪ ಅಂದರೆ ಏನು ಭಾರತ ಸರ್ಕಾರ ಅದನ್ನು ಕೊಚ್ಚಿಕೊಳ್ತು ಸಾಧನೆ ಮಾಡಿದ್ವಿ ಅಂತ, ಆ ಥರದ್ದೇನೂ ನಡೆದಿಲ್ಲ ಅಂತ. ಅದಾದ ಮಾರನೇ ದಿವಸನೇ ನಮ್ಮ ಪೈಲಟ್ ಒಬ್ಬರು ಸೆರೆಯಾದರು ಪಾಕಿಸ್ತಾನಿ ಆರ್ಮಿಗೆ, ಆಮೇಲೆ ಅವ್ರನ್ನ ಬಿಡುಗಡೆ ಮಾಡಿದ್ರು. ಇವೆಲ್ಲ ನಾವು ನೋಡಿದ್ವಿ. ಈಗ ಅದನ್ನೇ ಮತ್ತೆ ಮರುಕಳಿಸೋಕ್ಕಾಗೋದಿಲ್ಲ. ಪಾಕಿಸ್ತಾನದ ಮೇಲೆ ದೊಡ್ಡ ರೀತಿಯ ಯುದ್ಧವನ್ನು ಸಾರುವುದರೆ ಚೈನಾ ಈಗಾಗಲೇ ಪಾಕಿಸ್ತಾನಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಎರಡೆರಡು ಕಡೆ ಯುದ್ಧ ಮಾಡುವಂಥ ಪರಿಸ್ಥಿತಿನಲ್ಲಿ, ಆರ್ಥಿಕ ಪರಿಸ್ಥಿತಿನಲ್ಲೂ ಇಲ್ಲ, ಸೈನಿಕ ಪರಿಸ್ಥಿತಿನೂ ಇಲ್ಲ. ಸೇಡ್ ತೀರಿಸ್ಕೊಳ್ಳೇ ಇಲ್ಲ ಅಂತಂದರೆ ಈಗಾಗಲೇ ಏನೊಂದು ಉನ್ಮಾದವನ್ನು ಸಂಘ ಪರಿವಾರ ಎದ್ದು ನಿಲ್ಲಿಸಿದೆ. ಮೋದಿ ಮಾಡ್ತಾರೆ ಅಂತೇಳಿ ಚುನಾವಣೆಗಳಲ್ಲಿ ಕೈ ಕೊಡುತ್ತೆ, ಏನು ಸೇಡ್ ತೀರಿಸಲಿಲ್ಲ ಅಂದರೆ. ಹೀಗಾಗಿ ಒಂದು ದೊಡ್ಡ ಬಿಕ್ಕಟ್ಟಿನಲ್ಲಿರುವ ಸಂದರ್ಭದಲ್ಲಿ, ಮತ್ತು ಬಿಹಾರ್ ಚುನಾವಣೆ ಇನ್ನೊಂದು 6 ತಿಂಗಳಲ್ಲಿ ಬರುತ್ತೆ, ಅದಾದ 1 ವರ್ಷದಲ್ಲಿ ನಮಗೆ ಉತ್ತರ ಪ್ರದೇಶದ ಚುನಾವಣೆ ಇದೆ. ಈ ಎರಡೂ ಕಡೆ ಹಿಂದೂ ರಾಜ್ಯಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು BJP ಗೆದ್ದು ಬರಬೇಕು ಅಂತಂದರೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥದ್ದು ಏನಾದರೂ ಒಂದು ಪ್ರತಿತಂತ್ರವನ್ನು ಮಾಡಲಿಲ್ಲ ಅಂದರೆ ಗೆಲ್ಲುವ ಸಾಧ್ಯತೆಗಳಿಲ್ಲ. ಇದು ಹಿನ್ನೆಲೆ ನೋಡೋಕ್ಕೆ ಎದ್ದು ಕಾಣುತ್ತೆ. ಹೀಗಾಗಿ ಇದ್ದಕ್ಕಿದ್ದಾಗೆ ಯಾರೂ ಅದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಅದು ಚರ್ಚೆನಲ್ಲೂ ಇರಲಿಲ್ಲ ಅದು ನೋಡೋದಾದರೆ. ಯಾಕಂದರೆ ಜನಗಣತಿ ಯಾವಾಗ ಮಾಡ್ತೀವಿ ಅಂತಲೇ ಸರ್ಕಾರ ಸ್ಪಷ್ಟವಾಗಿ ಹೇಳಲಿಲ್ಲ. 2021ಕ್ಕೆ ಜನಗಣತಿ ಮಾಡಬೇಕಾಗಿತ್ತು, ಕೋವಿಡ್ ಬಂತು, 2022ರ ಕೊನೆಗೆ ಕೋವಿಡ್ ಹೋಯಿತು, 2023 ಆಯಿತು, 2024 ಆಯಿತು, 2025 ಕೂಡ ಮುಗೀತು. 2025-26ರ ಬಜೆಟ್ನಲ್ಲಿ ಸೆನ್ಸಸ್ಗೆ ಎತ್ತಿಟ್ಟಿರೋದು ಕೇವಲ 568 ಕೋಟಿ ರೂಪಾಯಿ. ಈ 568 ಕೋಟಿ ರೂಪಾಯಿನಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಈಗಾಗಲೇ ನಿಮಗೆ ಜ್ಞಾಪಕ ಇರೋ ಹಾಗೆ 2019ರಲ್ಲಿ ಸೆನ್ಸಸ್ನ ಜೊತೆಗೆ NPR NRC ಕೂಡ ಮಾಡಬೇಕಂತಿದ್ರು. NPR NRC ಅಂತಂದರೆ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ತೋರಿಸಿ ಈ ದೇಶದ
ನಾಗರಿಕ ನಾನು ಅಂತ ಸಾಬೀತು ಮಾಡಲಿಲ್ಲ ಅಂತಂದರೆ ಯಾರೇ ಮೂರನೇವನ ಆರೋಪ ಮಾಡಿದ್ರು ಅವನು ಡೌಟ್ಫುಲ್ ಸಿಟಿಜನ್ ಅಂತೇಳಿ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರಿಗೆ ನಾಗರಿಕತ್ವವನ್ನು ಮತ್ತು ಕೇವಲ ಮುಸ್ಲಿಮರಿಗೆಲ್ಲ ಕಾಗದ ಪತ್ರ ತೋರಿಸಲಾಗದ ಎಲ್ಲ ಬಡವರಿಗೂ ಕೂಡ ನಾಗರಿಕತ್ವ ನಿರಾಕರಿಸುವ ದೊಡ್ಡ ಹುನ್ನಾರ ನಡೀತಿತ್ತು. ಅದನ್ನು ಮಾಡಬೇಕಾಗಿದೆ ಅವರು. ಅದಕ್ಕೇ 4,000 ಕೋಟಿ ಬೇಕು. ಇದರಲ್ಲಿ ಎತ್ತಿಟ್ಟಿರೋದು 568 ಕೋಟಿ. NRC ಮತ್ತು NPR ವಿರುದ್ಧ ದೇಶಾದ್ಯಂತ ದೊಡ್ಡ ಪ್ರತಿಭಟನೆ ಬಂತು. ಕೋವಿಡ್ ಬಂತು. ಈ ಕಾರಣಕ್ಕಾಗಿ ಜನಗಣತಿನೇ ನಡೆಯಲಿಲ್ಲ. ಆದ್ದರಿಂದ ಇವೆಲ್ಲವೂ ಮುಂದೂಡಲ್ಪಟ್ಟಿದೆ. ಈಗ NPR NRC ಮಾಡ್ತಾರಾ ಇಲ್ವಾ? ಅದೇ ರೀತಿ ಜಾತಿ ಜನಗಣತಿಯನ್ನು ಕೂಡ ಮಾಡಬೇಕು ಅಂತಂದರೆ ಅದಕ್ಕೊಂದು ಕಾಲಮ್ಗಳು ಸೇರಿಸಬೇಕು, ಅದಕ್ಕೊಂದು ಟ್ರೈನಿಂಗ್ ಆಗಬೇಕು. ಇಟ್ಟಿರೋ 468 ಕೋಟಿನಲ್ಲಿ ಈ ವರ್ಷ ಅಂತೂ ಈ 25-26 ಸಾಲಿನಲ್ಲಂತೂ ಜನಗಣತಿ ನಡೆಯುವುದಿಲ್ಲ. 26-27 ಸಾಲಿನಲ್ಲಿ ಜನಗಣತಿ ಮಾಡಬೇಕಂದ್ರೂ ಕೂಡ ನೀವು ಕ್ಯಾಸ್ಟ್ ಅನ್ನೋ ಒಂದು ಕಾಲಮು ಕೂಡ ಇಟ್ಟರೆ, ಈಗ 2011 ಪಾಠದಿಂದ ಆ ಪ್ರಯೋಗದಿಂದ ನಾವೊಂದು ಪಾಠ ಕಲಿಬೇಕು ಅಂತಂದರೆ ಸುಮ್ಮನೆ ಜನರ ಹತ್ರ ಹೋಗ್ಬಿಟ್ಟು ನೀವು ಎಷ್ಟು ನಿಮ್ಮದು ಜಾತಿ ಅಂತ ಬರ್ಕೊಂಡು ಬಂದರೆ ಇನ್ನೊಂದಷ್ಟು ಗೊಂದಲ ಆಗೋಗುತ್ತೆ. ಲಕ್ಷಗಳ ಜಾತಿಗಳನ್ನು ಹೇಳ್ತಾರೆ, ಉಪಜಾತಿಗಳನ್ನು ಸೇರಿಸಿ ಹೇಳ್ತಾರೆ, ಧರ್ಮವನ್ನು ಸೇರಿಸಿ ಹೇಳ್ತಾರೆ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿರೋ ಜಾತಿ ಬೇರೆ ರಾಜ್ಯದಲ್ಲಿರೋ ಜಾತಿ ಒಂದೇ ಇರೋದಿಲ್ಲ, ಹೆಸರೊಂದೇ ಇರುತ್ತೆ. ಇವೆಲ್ಲವೂ ಬಗೆಹರಿಬೇಕು ಅಂತಂದರೆ ಇವತ್ತು ಸೆನ್ಸಸ್ನ ಪ್ರಕಾರ ಇದುವರೆ ತನಕ 1950 ಪ್ರೆಸಿಡೆನ್ಷಿಯಲ್ ಆರ್ಡರ್ ಪ್ರಕಾರ ಇಡೀ ಭಾರತದಾದ್ಯಂತ 1170 SC ಜಾತಿಗಳಿದ್ದಾವೆ. ಇದರಲ್ಲಿ ಸೇರಿಸಬೇಕು ಕಳಿಬೇಕಂದ್ರೂ ಕೂಡ ಪಾರ್ಲಿಮೆಂಟೇ ಮಾಡಬೇಕು. ಹೆಚ್ಚು ಕಡಿಮೆ 1170 ಜಾತಿಗಳು 1950 ಪ್ರೆಸಿಡೆನ್ಷಿಯಲ್ ಆರ್ಡರಿಂದಲೂ ಇದೆ. 890 ST ಜಾತಿಗಳಿದ್ದಾವೆ. ಉಳಿದಂತೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಜಾತಿಗಳನ್ನು ನೋಡಿಕೊಂಡು ಮತ್ತು ಕೇಂದ್ರ ಸರ್ಕಾರವೇ ತನ್ನ ಮೀಸಲಾತಿ OBC ಮೀಸಲಾತಿಯನ್ನು ಕೊಡುವುದಕ್ಕೆ ನೋಂದಾಯಿಸಿರುವ ಜಾತಿಗಳನ್ನು ಇಟ್ಕೊಂಡ್ರೆ ಅದು ಸುಮಾರು 2650 ಜಾತಿಗಳಿದೆ. ಅಂದರೆ ಒಟ್ಟು SC ST OBC ಜನರಲ್ ಎಲ್ಲ ಸೇರಿ ಸುಮಾರು ಒಂದು 4,500 ಜಾತಿಗಳಿದ್ದಾವೆ. ಅಂದರೆ ನೋಂದಾಯಿತವಾದಂಥ ಸ್ಟ್ಯಾಂಡರ್ಡ್ ಜಾತಿಗಳು. ಅದರಲ್ಲಿ ಉಪಜಾತಿಗಳಿದ್ದಾವೆ. ಅದರಲ್ಲಿ ಜಾತಿ ಅಂತ ಪರಿಗಣಿಸದೇ ಇರೋದವೆ. ಯಾರ ಸಂಖ್ಯೆ ಜಾಸ್ತಿ ಇರ್ತದೋ ಅವರು ತಮ್ಮದನ್ನು ಜಾತಿಯಾಗಿ ಮಾಡಿಬಿಡ್ತಾರೆ. ಭಾಷೆಗೂ ಇದೇ ಆಗುತ್ತೆ. ಭಾಷೆಯನ್ನು ಬರೀ ಅದನ್ನು ನುಡಿ ಅಂತ ಕರೆಯಲಾಗಿತ್ತು. ನುಡಿ ಅನ್ನೋದು ಅಧಿಕೃತ ಭಾಷೆ ಯಾವಾಗುತ್ತೆ ಅಂದರೆ ಅದರ ಸಂಖ್ಯೆ ಜಾಸ್ತಿ ಇತ್ತು ಅಧಿಕಾರವನ್ನು ಪಡ್ಕೊಂಡಾಗ. ಇನ್ಫ್ಯಾಕ್ಟ್ 2011 ಸೆನ್ಸಸ್ಸಲ್ಲೇ ಸುಮಾರು 19,500 ಭಾಷೆಗಳನ್ನು ಗುರುತು ಹಿಡಿಯಲಾಗಿದೆ. ಆದರೆ ಸಂವಿಧಾನ ಮಾನ್ಯ ಮಾಡೋದು ಕೇವಲ 22 ಭಾಷೆಗೆ. ಆ 22 ಭಾಷೆಗಳಿಗೂ ಕೂಡ ಸಂಖ್ಯಾಧಾರಿತ ಬಲ ಇರುವ ಕಾರಣಕ್ಕೆ ಪ್ರತಿ ವರ್ಷ 100 ಭಾಷೆಗಳು ಈ ದೇಶದಲ್ಲಿ ಸಾಯ್ತವೆ ಅಂತ ಹೇಳಲಾಗಿದೆ. ಅದೇ ಅರ್ಥವನ್ನು ಅದೇ ಅನಾಲಜಿಯನ್ನು ನಾವು ಜಾತಿಗೆ ಅನ್ವಯಿಸಿ ಮಾಡೋದಾದರೆ ಇವುಗಳನ್ನು ಹೇಗೆ ನಾವು ಎನ್ಯೂಮರೇಟ್ ಮಾಡ್ತೀವಿ? ಇದರ ಬಗ್ಗೆ ರಾಜ್ಯಗಳಲ್ಲಿ ಸಮ್ಮತಿ ತರೋದು ಹೇಗೆ? OBC ಲಿಸ್ಟಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಇರುವ ಜಾತಿಗಳ ಸಂಖ್ಯೆ ಬೇರೆ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೊಡುವಂತಹ ಮೀಸಲಾತಿಗಾಗಿ ಇರುವಂತಹ OBC ಮೀಸಲಾತಿಗಳ ಜಾತಿಗಳೇ ಬೇರೆ, ಸಂಖ್ಯೆಗಳು ಬೇರೆ ಬೇರೆ ಆಗುತ್ತೆ. ಇದು ಪ್ರತಿ ರಾಜ್ಯದಲ್ಲೂ ಇದೆ. ಹಾಗಾದರೆ ಜಾತಿ ಜನಗಣತಿಯನ್ನು ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಒಂದೊಂದು ಜಾತಿಗೆ ಒಂದು ಕೋಡ್ ಮಾಡಬೇಕಾದ್ರೆ ರಾಜ್ಯವಾರು ಜಾತಿಗಳನ್ನು ಪರಿಗಣಿಸ್ತೀರಾ ಅಥವಾ ಕೇಂದ್ರದಲ್ಲಿ NCBCನಲ್ಲಿ ಒಂದು 2650 ಜಾತಿಗಳಿವೆ, ಅದರಲ್ಲಿ ಮಾತ್ರ ಎಲ್ಲ ಜಾತಿಗಳು ತಮ್ಮನ್ನು ನೋಂದಾಯಿಸ್ಕೋಬೇಕು ಅಂತ ಮಾಡ್ತೀರಾ? ಅದನ್ನು ಮಾಡಬೇಕು ಅಂತಂದರೆ ಒಂದು ಸರ್ವಸಮ್ಮತಿ ರಾಜ್ಯಗಳಲ್ಲಿ ಮತ್ತು ಬೇರೆ ಬೇರೆ ಸಮುದಾಯಗಳಲ್ಲಿ ಏರ್ಪಡ್ದಿರ ಅದನ್ನು ಮಾಡೋದಕ್ಕೆ ಸಾಧ್ಯ? ಅದೊಂದು ದೊಡ್ಡ ರೀತಿ ಜೇನುಗೂಡಕ್ಕೆ ಕೈ ಹಾಕ್ದಂಗಲ್ವಾ? ಇದೊಂದು ಸುದೀರ್ಘವಾದ ಪ್ರಕ್ರಿಯೆಯನ್ನು ಕೇಳುತ್ತೆ. ಆ ಪ್ರಕ್ರಿಯೆಯನ್ನು ನೀವು 2026 ನಂತರ ಶುರು ಮಾಡಿದ್ರು ಕೂಡ ಮುಗಿಯುವಷ್ಟರಲ್ಲಿ 27 ಆಗುತ್ತೆ. ಆಗಲೇ 29ಕ್ಕೆ ಚುನಾವಣೆ ಬರುತ್ತೆ. 2020 ಯಾಕಂದರೆ ಈ ಚುನಾವಣೆಯನ್ನು ಈ ಜನಗಣತಿಯನ್ನೇ ಆಧರಿಸಿ ಡಿಲಿಮಿಟೇಷನ್ ಕೂಡ ಆಗಬೇಕಾಗಿದೆ. ಡಿಲಿಮಿಟೇಷನ್ ಆಗಬೇಕು ಅಂತಂದರೆ ಜನಗಣತಿ ಆಗಬೇಕು. ಡಿಲಿಮಿಟೇಷನ್ ಅನ್ನೋದು ಕೂಡ ದಕ್ಷಿಣ ಮತ್ತು ಉತ್ತರದ ನಡುವೆ ಒಂದು ದೊಡ್ಡ ಬಿಕ್ಕಟ್ಟನ್ನು ಈಗಾಗಲೇ ತಂದಿಟ್ಟಿದೆ. ಜನಸಂಖ್ಯಾವಾರು ಸೀಟುಗಳ ಸಂಖ್ಯೆಯನ್ನು ಕೂಡ ಏರಿಸಿದ್ರೆ ಉತ್ತರದ ಪ್ರಾತಿನಿಧ್ಯ ದಕ್ಷಿಣದ ಪ್ರಾತಿನಿಧ್ಯಕ್ಕಿಂತ ಈಗಿರೋದಕ್ಕಿಂತ ಜಾಸ್ತಿ ಆಗುತ್ತೆ. ದಕ್ಷಿಣ ಶಾಶ್ವತವಾಗಿ ಉತ್ತರದ ಸರ್ವಾಧಿಕಾರಕ್ಕೆ ಒಳಪಡಬೇಕಾಗುತ್ತೆ ಅಂತ ದಕ್ಷಿಣದ ರಾಜ್ಯಗಳು ಈಗಾಗಲೇ ಧ್ವನಿಯನ್ನು ಎತ್ತಿದ್ದಾವೆ. ಸೊ ಆ ರೀತಿ ಬಿಕ್ಕಟ್ಟನ್ನು ಸಾಧಿಸ್ತೀರಾ ಡಿಲಿಮಿಟೇಷನ್ನು ಕೂಡ ಚುನಾವಣೆ ಒಳಗಡೆ ಮಾಡಬೇಕು. ಇದೇ ಜಾತಿ ಜನಗಣತಿಯನ್ನು ಆಧರಿಸಿ ಈಗಾಗಲೇ ಮಹಿಳಾ ಮೀಸಲಾತಿಯನ್ನು ಕೊಡ್ತೀವಿ ಅಂದ್ಬಿಟ್ಟು ಶಾಸನವನ್ನು ಏನು ಮಾಡಲಾಗಿದೆ ಅದು ಮಾಡಬೇಕಂದ್ರೂ ಕೂಡ ಜನಗಣತಿ ಮುಗಿಬೇಕು. ಸೊ ಜನಗಣತಿಯನ್ನು ಆಧರಿಸಿ ಈ ಸರ್ಕಾರ ಮಾಡಲೊಪ್ಪದ ಹಲವಾರು ವಿಷಯಗಳನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಅದು ಯಾರಿಗೂ ಆಸಕ್ತಿ ಇಲ್ಲ ಜನಗಣತಿಯನ್ನು ಮಾಡುವುದಕ್ಕೆ. ಆದರೆ ಜನಗಣತಿಯನ್ನು ಆಧರಿಸಿಯೇ ಜಾತಿ ಜನಗಣತಿಯೂ ನಿಂತಿದೆ, ಡಿಲಿಮಿಟೇಷನ್ನು ನಿಂತಿದೆ, ಮಹಿಳಾ ಮೀಸಲಾತಿಯೂ ನಿಂತಿದೆ. ಮಹಿಳಾ ಮೀಸಲಾತಿ, ಡಿಲಿಮಿಟೇಷನ್ನು, ಜಾತಿ ಜನಗಣತಿಯನ್ನು ಕ್ಯಾರೆಕ್ಟಾಗಿಟ್ಟು ಅದೆಲ್ಲದಕ್ಕೂ ಮೂಲವಾಗಿರೋ ಜನಗಣತಿಯನ್ನೇ ಪ್ರಾರಂಭಿಸದೇ ಇರುವಂತಹ ಒಂದು ದೊಡ್ಡ ನಾಟಕವನ್ನು ಇವತ್ತು BJP ಸರ್ಕಾರ ಮಾಡ್ತಾಯಿದೆ.
ಸೊ ಹೀಗಾಗಿ ಜಾತಿ ಜನಗಣತಿ ಮಾಡ್ತೀವಿ ಅನ್ನೋ ಘೋಷಣೆ ಆಗಿದೆ, ಮಹಿಳಾ ಮೀಸಲಾತಿ ಮಾಡ್ತೀವಿ ಅಂತ ಘೋಷಣೆ ಆಗಿದೆ. ಮಹಿಳಾ ಮೀಸಲಾತಿ ಮಾಡೋಕ್ಕೆ ಸಾಧ್ಯ ಆಗೋದು 2030 ನಂತರವೇ, 34 ಚುನಾವಣೆಯ ನಂತರವೇ. ಡಿಲಿಮಿಟೇಷನ್ ಮಾಡೋಕ್ಕಾಗೋದು 2026 ನಂತರ ನಡೆಯುವ ಸೆನ್ಸಸ್ಸಿನ ಆಧರಿಸಿ ಡಿಲಿಮಿಟೇಷನ್ ಮಾಡಬೇಕು. ಸೊ ಅದರ ಜೊತೆಗೆ ಈ ಜಾತಿ ಜನಗಣತಿಯ ಹೊರೆಯನ್ನು ಕೂಡ ಏರಿಸಿದಾಗ ನಿಜಕ್ಕೂ ಕೂಡ ಇದು ಜಾತಿ ಜನಗಣತಿಯನ್ನು ಜಾರಿಗೆ ತರುವುದಕ್ಕೆ ಮಾಡಿರುವ ನಿರ್ಧಾರವೋ ಅಥವಾ ಜನಗಣತಿಯನ್ನೇ ಮುಂದಿನ ಚುನಾವಣೆಯ ತನಕ ಮುಂದೂಡುವುದಕ್ಕಾಗಿ ಮಾಡಿರುವಂತಹ ಹುನ್ನಾರವೋ ಅನ್ನೋ ಪ್ರಶ್ನೆಯೂ ಕೂಡ ಬರುತ್ತೆ. ಹೀಗಾಗಿ ವಿರೋಧ ಪಕ್ಷಗಳು ಸರಿಯಾಗಿಯೇ ಕೇಳ್ತಿರೋ ರೀತಿ ಒಂದು ಕ್ಯಾಲೆಂಡರ್ ಕೊಡಿ, ಬರೀ ಘೋಷಣೆ ಮಾಡಿದ್ರೆ ಮುಗಿಯೋದಿಲ್ಲ. ಜಾತಿ ಜನಗಣತಿಯನ್ನು ಫಸ್ಟು ಹೇಗೆ ಮಾಡ್ತೀರಿ, ಪ್ರಕ್ರಿಯೆಗಳೇನು? 2011ರಲ್ಲಿ ತಪ್ಪು ಮಾಡಿದ್ರು ಆಗಿದ್ದಂಥ UPA ಪಕ್ಷ, ನೀವು ಹೆಂಗೆ ಸರಿ ಮಾಡ್ತೀರಿ? ಅದಕ್ಕೆ ಸರ್ವಸಮ್ಮತ ಪ್ರಜಾತಾಂತ್ರಿಕ ಪ್ರಕ್ರಿಯೆಗಳೇನು? ಅದಕ್ಕೆ ಕ್ಯಾಲೆಂಡರ್ ಏನು? ಅದಿಲ್ಲದಿರ ಬರೀ ಘೋಷಣೆಯನ್ನು ಮಾಡಿ ಬಿಹಾರ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಪೆಹಲ್ಗಾಮ್ನಲ್ಲಿ ಈ ಸರ್ಕಾರದ ಯೋಜಿತ ನಿರ್ಲಕ್ಷ್ಯವೋ ಅಥವಾ ಬೇರೆ ರೀತಿಯ ಚುನಾವಣಾ ಹುನ್ನಾರವೋ ಅದನ್ನು ನೀವು ಚರ್ಚೆಯಿಂದ ದಾರಿ ತಪ್ಪಿಸೋದಕ್ಕೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ಕಾಣುವಂತಹ ಮತ್ತೊಂದು ಅಂಶ. ಆದರೆ ಆಳದಲ್ಲಿ 2 ನಿಮಿಷಗಳನ್ನು ಈ ವಿಷಯದಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ಮಂಡಲ್ ವರದಿ ಜಾರಿಗೆ ಬಂದಾಗ ಮಂಡಲ್ ಮೂಲಕ ಹಿಂದೂ ಒಂದು ಅನ್ನುವಂತಹ ಒಂದು ಹಿಂದೂ ಅಸ್ಮಿತೆಗೆ ಪೆಟ್ಟು ಕೊಡ್ತಾ ಇದ್ದಾರೆ. ಆದ್ದರಿಂದ ಹಿಂದೂ ಒಂದು ಅನ್ನುವಂತಹ ಒಂದು ನಾವು ಅಸ್ಮಿತೆಯನ್ನು ಕಟ್ತೀವಿ ಅಂತೇಳಿ ರಾಮ ಜನ್ಮಭೂಮಿ ಶುರು ಮಾಡಿದ್ರು. ಮಂಡಲ್ ವಿರುದ್ಧ ಕಮಂಡಲವನ್ನು ತಂದರು. ಈ ಪ್ರಕ್ರಿಯೆಯಲ್ಲಿ 91ರ ನಂತರದ ಕಳೆದ ಒಂದು 30 ವರ್ಷದ ರಾಜಕಾರಣವನ್ನು ನೋಡಿದ್ರೆ ಈ ಪ್ರಬಲ ಹಿಂದುಳಿದ ವರ್ಗಗಳು ಯಾರಿದ್ದಾರೆ, ಉತ್ತರ ಪ್ರದೇಶ ಬಿಹಾರದಲ್ಲಿರೋ ಯಾದವರಿರ್ಬೋದು, ಕರ್ನಾಟಕದ ಒಕ್ಕಲಿಗ ಲಿಂಗಾಯತರಿರ್ಬೋದು, ಮೊದಲಿಯಾರರಿರ್ಬೋದು, ನಾಡಾರರಿರ್ಬೋದು, ಈ ಪ್ರಬಲ ಹಿಂದುಳಿದ ವರ್ಗಗಳ್ಯಾರಿದ್ದಾರೆ, ಅಬ್ರಾಹ್ಮಣ ಪ್ರಬಲ ಹಿಂದುಳಿದ ವರ್ಗಗಳ್ಯಾರಿದ್ದಾರೆ, ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ BJPಯನ್ನು ವಿರೋಧಿಸದೆ ಸಂಘ ಪರಿವಾರದ ಹಿಂದುತ್ವದಲ್ಲಿ ತಾವು ಕೂಡ ಪಟ್ಕೊಂಡು ಅದರ ಮೂಲಕ ಏನೆಂದು ಹಿಂದೂ ರಾಷ್ಟ್ರ ಅನ್ನುವುದಿದೆ ಅದರಲ್ಲಿ ಒಂದು ಪಾಲು ಪಡೆದುಕೊಳ್ಳುವ ರೀತಿಯಲ್ಲೂ ಕೂಡ ತಮ್ಮ ಒಂದು ಜರ್ನಿಯನ್ನು ಮುಂದುವರಿಸಿದ್ದಾರೆ. ಹಂಗೆ ನೋಡೋದಾದರೆ ಇವತ್ತೇನೊಂದು ಪ್ರಾದೇಶಿಕ ಪಕ್ಷಗಳು ಅಂತ ಕರೆಯಲಾಗ್ತದೆ ಅಥವಾ ಮಂಡಲ್ ಪಕ್ಷಗಳು ಅಂತ ಕರೆಯಲಾಗ್ತದೆ, ಆ ಎಲ್ಲ ಪಕ್ಷಗಳು ಕೂಡ RJD ಒಂದನ್ನು ಹೊರತುಪಡಿಸಿ ಎಲ್ಲವೂ ಕೂಡ BJP ಜೊತೆ ಒಂದಲ್ಲ ಒಂದು ಕಾಲದಲ್ಲಿ ಕೈಗೂಡಿಸಿ ರಾಜ್ಯಭಾರ ಮಾಡಿದ್ದಾರೆ. ಒಂದು ಸತಿ ಅವ್ರ ಜೊತೆ ಕೈಗೂಡಿಸಿದಾಗ ಸಂಘ ಪರಿವಾರದ ಇತರ ಅಂಗಸಂಸ್ಥೆಗಳು ಆ ಇಡೀ ಸಮುದಾಯವನ್ನು ಹಿಂದುತ್ವೀಕರಿಸುವುದಲ್ಲ, ಹಿಂದುತ್ವೀಕರಿಸುವ ಮುಸ್ಲಿಂ ವಿರೋಧ, ದಲಿತ ವಿರೋಧ, ಮೀಸಲಾತಿ ವಿರೋಧ, ಬ್ರಾಹ್ಮಣಶಾಹಿ ಮನೋಭಾವವನ್ನು ತಂದು ಮೇಲ್ವರ್ಗ ಆಗ್ತಾ ಎಲ್ಲ ಸಮುದಾಯಗಳ ವ್ಯಕ್ತಿಗಳು ಕೂಡ ಮೇಲ್ಚಲನೆ ಪಡಿತಾ ಬ್ರಾಹ್ಮಣರಾಗ್ತಾರೆ, ಬ್ರಾಹ್ಮಣೀಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಜಾತಿಯ ಮಧ್ಯಮ ವರ್ಗಗಳಲ್ಲೂ ಕೂಡ ಇವತ್ತು ಎಂದೂ ಇಲ್ದಿರೋ ವರಮಹಾಲಕ್ಷ್ಮಿ ಪೂಜೆ ಬರುತ್ತೆ. ಮಾಂಸ ತಿನ್ನುವಂಥವ್ರು ನಾವು ಸೋಮವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ ಅಂತ ಅದೊಂದೇನೋ ದೊಡ್ಡ ಸಾಂಸ್ಕೃತಿಕವಾದಂಥ ಉನ್ನತಿಯ ಭಾಗವಾಗಿ ಅನುಸರಿಸುವಂಥ ಸಂಪ್ರದಾಯ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸಾಂಪ್ರದಾಯಿಕವಾಗಿ ಬಂದಂಥ ಮಾರಮ್ಮ, ಬೋರಮ್ಮ ಈ ಥರ ನಮ್ಮ ದೈವಗಳನ್ನು ಪೂಜಿಸ್ದಿರ ರಾಮ, ಕೃಷ್ಣ, ವರಮಹಾಲಕ್ಷ್ಮಿ ಈ ರೀತಿ ಬ್ರಾಹ್ಮಣೀಯ ದೈವಗಳನ್ನು ತಮ್ಮಲ್ಲಿ ಮೈಗೂಡಿಸಿಕೊಳ್ಳುವ ತಾವು ಬ್ರಾಹ್ಮಣರಷ್ಟೇ ಸಂಸ್ಕೃತಿ ಸಂಪನ್ನರು ಅಂತ ಹೇಳುವ ರೀತಿ, ಹಾಗೂ ಆ ಮಠಗಳು ಶೂದ್ರ ಜಾತಿಯ ಮಠಗಳು ಕೂಡ ಸಂಸ್ಕೃತವನ್ನು ಕಲಿಸುವ ಮೂಲಕ ತಾವು ಬ್ರಾಹ್ಮಣರಾಗುವ ಪ್ರಯತ್ನಗಳನ್ನು ಮಾಡೋದನ್ನು ನಾವು ನೋಡ್ತಿದ್ದೀವಿ. ಹೀಗಾಗಿ ಕಳೆದ 30 ವರ್ಷದ ರಾಜಕಾರಣದಲ್ಲಿ ಒಂದಷ್ಟು ಮಟ್ಟಿಗೆ ಬಹಳ ಒಳಗಿಂದಲೇ ಒಂದು ಬ್ರಾಹ್ಮಣೀಕರಣದ, ಹಿಂದುತ್ವೀಕರಣದ ಪ್ರಕ್ರಿಯೆ ಈ ಮಂಡಲ್ ಜಾತಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭವಿಸ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ JDS ಕರ್ನಾಟಕದಲ್ಲಿ BJPಯ ಜೊತೆ, ಕಾಂಗ್ರೆಸ್ಗಿಂತ ಜಾತಿ BJPಯ ಜೊತೆ ತಮ್ಮ ಮೈತ್ರಿಯನ್ನು ಸಾಧಿಸ್ಕೊಳ್ಬೇಕು ಅನ್ನೋದಕ್ಕೆ ಬರೀ ದೇವೇಗೌಡರು, ಕುಮಾರಸ್ವಾಮಿಯವರ ಒತ್ತಡ ಅಲ್ಲ, ಒಳಗಡೆಯಿಂದಲೇ ಒಂದು ಆ ಸಮುದಾಯದ ಒಂದು ವರ್ಗದ ಒತ್ತಡ ಜಾಸ್ತಿ ಇತ್ತು. ಇವತ್ತು ನಮ್ಮ DK ಶಿವಕುಮಾರ್ ಅವರು ಕೂಡ ನಮ್ಮ ದೇಶದ ಸಂಸ್ಕೃತದಲ್ಲಿದೆ ಅಂತೇಳಿ ಮನುಸ್ಮೃತಿಯನ್ನು ಜಾರಿಗೆ ತರಬೇಕಂಡ್ರಿ ಅಂತೇಳಿ ಕುಂಭಮೇಳಕ್ಕೆ ಹೋಗ್ತಾರೆ. ಅಂದರೆ ಒಂದು ಬ್ರಾಹ್ಮಣೀಕರಣದ ಪ್ರಕ್ರಿಯೆ ಪಕ್ಷಾತೀತವಾಗಿದೆ, ಅದು ಮೇಲ್ಚಲನೆ ಉಳ್ಳ ಎಲ್ಲ ಸಮುದಾಯವನ್ನು ಆವರಿಸ್ತಿದೆ. ಇದೊಂದು ಸಮಾಜಶಾಸ್ತ್ರೀಯವಾದಂಥ ಬೆಳವಣಿಗೆ. ಹೀಗಾಗಿ ಮಂಡಲ್ ಏನೊಂದು ಪ್ರಶ್ನೆಯನ್ನು ಹಾಕ್ತು ಕಮಂಡಲದ ವಿರುದ್ಧ, ಕಮಂಡಲ ಆ ಪ್ರಶ್ನೆಯನ್ನು ನಿವಾರಿಸ್ಕೊಳ್ತು, ಅವ್ರನ್ನೆಲ್ಲವನ್ನೂ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಇದೇ ಸಾವರ್ಕರೀಯ ಹಿಂದುತ್ವ ಆ ಅರ್ಥದಲ್ಲಿ ಹೇಳ್ತೀವಿ. ಅಂದರೆ ಈಗ ಈ ಯಾದವೇತರ ಹಿಂದುಳಿದ ಜಾತಿಗಳು
ಒಕ್ಕಲಿಗ, ಲಿಂಗಾಯತ ಮತ್ತು ಕರ್ನಾಟಕದ ಮಟ್ಟದಲ್ಲಿ ಕುರುಬೇತರ ಹಿಂದುಳಿದ ಜಾತಿಗಳು, ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಪ್ರಬಲ ಹಿಂದುಳಿದ ಜಾತಿಗಳಲ್ಲದ ಇತರ ಹಿಂದುಳಿದ ಜಾತಿಗಳನ್ನು ವಿಶೇಷವಾಗಿ ಗಮನ ಇಟ್ಟು BJP ಮತ್ತು ಸಂಘ ಪರಿವಾರ ಗುರಿ ಇಟ್ಟು ಅವ್ರ ಜೊತೆ ತಮ್ಮ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಇದ್ದಾವೆ. ಬಿಹಾರದ ಚುನಾವಣಾ ರಾಜಕಾರಣವನ್ನೇ ನೀವು ನೋಡಿದ್ರೆ 2010, 2015, 2020 ಚುನಾವಣೆಯಲ್ಲಿ ನಿರಂತರವಾಗಿ BJP ಪಡ್ಕೊಳ್ತಿರುವಂಥ ವೋಟ್ ಶೇರ್ ಜಾಸ್ತಿ ಆಗ್ತಿದೆ. ಅದರ ಸಾಮಾಜಿಕ ನೆಲೆ ಕೂಡ ವಿಶೇಷವಾಗಿ ಒಂದು ಮೇಲ್ಜಾತಿಗಳಲ್ಲಿ ಮತ್ತು ಎರಡನೇದು ತುಂಬ ಮುಖ್ಯವಾಗಿ OBC ಜಾತಿಗಳಲ್ಲಿ, ವಿಶೇಷವಾಗಿ OBC ಇಂದ ಅದರಲ್ಲೂ ಅತ್ಯಂತ ಹಿಂದುಳಿದ OBC ಜಾತಿಗಳಲ್ಲಿ ವಿಸ್ತರಿಸಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಯಾವ ಕ್ಷೇತ್ರಗಳಲ್ಲಿ ಅವರು ಚುನಾವಣೆಗೆ ನಿಲ್ತಾರೋ, ಒಟ್ಟಾರೆ ರಾಜ್ಯ ಮಟ್ಟದಲ್ಲಿ ಬಿಹಾರದಲ್ಲಿ ಅವರ ಒಟ್ಟಾರೆ ಚುನಾವಣಾ ಮತಗಳಿಕೆ 20-22% ಇದ್ದರೂ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿರ್ತಾರೆ ಅಲ್ಲಿ 43-45% ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ 43% ಅಷ್ಟು ಒಂದು ಕ್ಷೇತ್ರದಲ್ಲಿ ವೋಟ್ ಹಾಕೋಷ್ಟು ಮೇಲ್ಜಾತಿನವ್ರು ಇರೋದೇ ಇಲ್ಲ. OBC ಅದರಲ್ಲೂ ಯಾದವ ಅಂತ ಮೇಲ್ಜಾತಿ ಪ್ರಬಲ ಹಿಂದುಳಿದ ಜಾತಿಗಳು ಈ SP ಅಥವಾ RJD ಇವುಗಳ ನಡುವೆ ಧ್ರುವೀಕರಣ ಆಗಿರ್ತವೆ. ಉಳಿದವು ಏನು ನಿತೀಶ್ ಕುಮಾರ್ ಅವರ ಜಾತಿ ಅಂತ ಹೇಳಲಾಗ್ತದೆ, ಆ ಜಾತಿ ಗುಂಪು ಅಂತ ಹೇಳಲಾಗ್ತದೆ, ಅವರು ಕೂಡ ವಿಶೇಷವಾಗಿ BJP ಕಡೆ ವಾಲ್ತಿದ್ದಾರೆ. ನಿತೀಶ್ ಕುಮಾರ್ ಅವರ ಸ್ಥೈರ್ಯ, ಅವರ ಒಂದು ಪ್ರಭಾವ ಇತ್ಯಾದಿಗಳು ಕಡಿಮೆ ಆಗಿ ಅವ್ರಿಗೆ ಇತ್ತೀಚೆಗೆ ಆರೋಗ್ಯ ಸಮಸ್ಯೆಗಳು ಇರೋದರಿಂದ ಆ ಇಡೀ ಪಕ್ಷದ ಸಾಮಾಜಿಕ ನೆಲೆ ನಿಧಾನಕ್ಕೆ BJP ಕಡೆ ಚಲಿಸ್ತಿದೆ. ಹೀಗಾಗಿ ಈ ಮೀಸಲಾತಿಯನ್ನು ಹೇಳಿದಾಗಲೂ ಕೂಡ, ಈ ಮೀಸಲಾತಿ ಕೊಟ್ಟು ಕೂಡ ಹಿಂದುತ್ವದ ಚೌಕಟ್ಟಿನ ಒಳಗಡೆನೆ OBC, ಈ ಅತ್ಯಂತ ಹಿಂದುಳಿದ OBCಯನ್ನು ಉಳಿಸ್ಕೊಳ್ಳುವ ಪ್ರಕ್ರಿಯೆ ಮಂಡಲ್ 2 ಪ್ರಾರಂಭ ಆಗುವ ಮುಂಚೆನೇ ಕಳೆದ 30 ವರ್ಷದಿಂದ ಈಗಾಗಲೇ ಮಾಡ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ಈಗ ಅವರು ಮಂಡಲ್ 2 ಮಾಡಿ, ಮಂಡಲ್ 2 ಅದರ ಮಾಡಿದ್ರೆ ಅದರ ಸಾರಾಂಶ ಏನಾಗಬೇಕು? ಈಗಾಗಲೇ ಬಿಹಾರದ ಕ್ಯಾಸ್ಟ್ ಸರ್ವೆ ಮತ್ತು ತೆಲಂಗಾಣದ ಕ್ಯಾಸ್ಟ್ ಸರ್ವೆ, ಕರ್ನಾಟಕದ ಕ್ಯಾಸ್ಟ್ ಸರ್ವೆ ಕೊಟ್ಟಿರುವಂಥ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ಜಾತಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಸಾಪೇಕ್ಷವಾಗಿ ಮುಂದುವರೆದ ಜಾತಿಗಳಿಗಿಂತ. ಮುಂದುವರೆದ ಹಿಂದುಳಿದ ಜಾತಿಗಳು ಮತ್ತು ಸಾಪೇಕ್ಷವಾಗಿ ಹಿಂದುಳಿದ ಜಾತಿಗಳ ಒಟ್ಟು ಸಂಖ್ಯೆ ಉಳಿದ ಎಲ್ಲ ಸಂಖ್ಯೆಗಳಿಗಿಂತ ಜಾಸ್ತಿ ಇದ್ದಾವೆ. ಹೀಗಾಗಿ ಈ ಜಾತಿ ಜನಗಣತಿಯ ತಾತ್ಪರ್ಯ ಏನಾಗಬೇಕು? ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಹೆಚ್ಚು ಅವಕಾಶ ಸಿಗಬೇಕು, ಹೆಚ್ಚು ಮೀಸಲಾತಿ ಸಿಗಬೇಕು ಅಂತ. ಆದರೂ ಕೂಡ ಈಗಾಗಲೇ ರೋಹಿಣಿ ಕಮಿಷನ್ ಅಂತ ಒಂದು ನೇಮಕ ಮಾಡಲಾಗಿದೆ. 2017 ನೇಮಕ ಮಾಡಲಾಯಿತು. 2023 ಅದು ವರದಿ ಕೊಟ್ಟಿದೆ. OBC ಮೀಸಲಾತಿಗಳಲ್ಲೂ ಕೂಡ ಕೇಂದ್ರೀಯ, ಕರ್ನಾಟಕದಲ್ಲಿ ಈಗಾಗಲೇ ABCDಗಳಿದ್ದಾವೆ, ಕೇಂದ್ರೀಯ ಮೀಸಲಾತಿಗಳಲ್ಲೂ ಕೂಡ ಈ ರೀತಿ ಒಳ ಮೀಸಲಾತಿ ಮಾಡಬೇಕು OBCಗಳಲ್ಲಿ ಅಂತ ತನ್ನ ವರದಿಯನ್ನು ಕೊಟ್ಟಿದೆ. ಆ ರೀತಿ ಕೊಟ್ಟಾಗಲೂ ಕೂಡ ಹಿಂದುತ್ವದ ಅಜೆಂಡಾಗೆ ಧಕ್ಕೆ ತರದಂತೆ ಅವರನ್ನು ಆ ಚೌಕಟ್ಟಿನಲ್ಲೇ ಉಳಿಸಿಕೊಳ್ಳುವಂತಹ ಒಂದು ದೊಡ್ಡ ಸೋಷಿಯಲ್ ಇಂಜಿನಿಯರಿಂಗ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ಈ ಮಂಡಲ್ 2 ಹಿಂದುತ್ವದ ಚೌಕಟ್ಟಿಗೆ ಪೆಟ್ಟು ಕೊಟ್ಟು ಸಾಮಾಜಿಕ ನ್ಯಾಯವನ್ನು ಮುನ್ನೆಲೆಗೆ ತರುತ್ತೆ ಅಂತ ಅಂದ್ಬಿಟ್ಟು ಏನೊಂದು ಕೆಲವು ವಿಶೇಷವಾದಂಥ ಒಂದು ಉತ್ಸಾಹ ಕಂಡು ಬರುತ್ತೆ ಪ್ರಗತಿಪರ ವಲಯದಲ್ಲಿ, ಅದರಲ್ಲಿ ಅಷ್ಟು ಹುರುಳಿದೆ ಅಂತ ನನಗನ್ಸೋದಿಲ್ಲ. ಯಾಕಂದರೆ ಇದಕ್ಕೆ ಪರ್ಯಾಯ ಇದೆಲ್ಲವೂ ಕೂಡ ಸಾಂಕೇತಿಕವೇ, ಟೋಕನಿಸಮ್. ಯಾಕಂದರೆ ಮೀಸಲಾತಿಯೇ ಒಂದು ಅರ್ಥದಲ್ಲಿ ಕಳೆದ 30 ವರ್ಷದಲ್ಲಿ ಒಂದು ಟೋಕನಿಸಮ್ ಆಗಿದೆ. ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಆರ್ಥಿಕ ನ್ಯಾಯವಿಲ್ಲದೆ ಕೇವಲ ಮೀಸಲಾತಿಗೆ ಮಾತ್ರ ಸೀಮಿತವಾದಾಗ ಅದು ಟೋಕನಿಸಮ್ ಆಗುತ್ತೆ. ಯಾರು ಟೋಕನಿಸಮ್ನ ಮಾತ್ರ ಹೆಚ್ಚಿಗೆ ಮಾಡ್ತಾರೋ ಅವರು ಗೆದ್ದುಕೊಳ್ಳೋ ಥರ ಪರಿಸ್ಥಿತಿ ಇರ್ತದೆ. ಈಗ ಉದಾಹರಣೆಗೆ ಸರ್ಕಾರದ ಗಾತ್ರ ಎಲ್ಲಿ ಸಿಗಬೇಕು ಮೀಸಲಾತಿ ಇವತ್ತು ಸಿಗಬೇಕಾಗಿರೋದು ಸರ್ಕಾರಿ ಕ್ಷೇತ್ರದಲ್ಲಿ ಮಾತ್ರ, ಸರ್ಕಾರಿ ಉದ್ಯೋಗ, ಸರ್ಕಾರಿ ಶಿಕ್ಷಣ. ಆದರೆ 2005 UPA ಸರ್ಕಾರ ಇದ್ದಾಗಲೇ ಸಂವಿಧಾನದ ಆರ್ಟಿಕಲ್ 15ಕ್ಕೆ 15/5 ಅಂತ ಅಂದ್ಬಿಟ್ಟು ಒಂದು ಸಂವಿಧಾನ ತಿದ್ದುಪಡಿಯನ್ನು ತಂದು ಮೀಸಲಾತಿಯನ್ನು ವಿಶೇಷವಾಗಿ SC ST ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮೀಸಲಾತಿಯನ್ನು ಕೊಡುವುದಕ್ಕೆ ನೀವು ಖಾಸಗಿ, ಅನ್ಏಡೆಡ್ ಮತ್ತು ಏಡೆಡ್ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಈ ಮೀಸಲಾತಿಯನ್ನು ಒದಗಿಸಿಕೊಡತಕ್ಕದ್ದು ಅಂತ ಒಂದು ತಿದ್ದುಪಡಿಯಾಗಿದೆ. ಮೈನಾರಿಟಿ ಸಂಸ್ಥೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಏಡೆಡ್ ಮತ್ತು ಅನ್ಏಡೆಡ್ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ SC ST ಮತ್ತು OBC ವರ್ಗಗಳಿಗೆ ಮೀಸಲಾತಿ ಇರಬೇಕು ಅಂತ ಇವತ್ತಿನವರೆಗೂ ಕೂಡ ಅದು ಜಾರಿಯಾಗೋದಿಲ್ಲ. 2005 ತಿದ್ದುಪಡಿಯಾಗಿದೆ. 10 ವರ್ಷ UPA ಸರ್ಕಾರ ಇತ್ತು, 10 ವರ್ಷ ಮೋದಿ ಸರ್ಕಾರ ಇದೆ, ಆದರೂ ಕೂಡ ಅದು ಜಾರಿಯಾಗೋದಿಲ್ಲ. ಯಾಕಂದರೆ ಎಲ್ಲ ಸರ್ಕಾರಗಳಲ್ಲೂ ಎಲ್ಲ ಪಕ್ಷಗಳಲ್ಲೂ ಖಾಸಗಿ ಅನ್ಏಡೆಡ್ ಶೈಕ್ಷಣಿಕ ಮಾಫಿಯಾಗಳೇ ಅಧಿಕಾರದಲ್ಲಿರ್ತಾರೆ. ಅವರು ಅದರಲ್ಲಿ OBCಗಳು ಇರ್ತಾರೆ, ಅದು ವಿಷಯ. ಮೈನಾರಿಟಿ ಎಲೈಟ್ಗಳು ಕೂಡ ಇರ್ತಾರೆ. ಅಂದರೆ ಎಲ್ಲಿಯ ತನಕ
ಆರ್ಥಿಕವಾದಂಥ ಪ್ರಶ್ನೆಯನ್ನು ಸವಾಲನ್ನು ಇದು ಎತ್ತೋದಿಲ್ವೋ ಅಲ್ಲಿಯ ತನಕ ಜಾರಿಗೆ ಬರೋದಿಲ್ಲ. ಸರ್ಕಾರದ ಗಾತ್ರ ಕಡಿಮೆ ಆಗ್ತಿದೆ, ಖಾಸಗೀಕರಣ ಆಗ್ತಿದೆ, ಅದನ್ನೆಲ್ಲವನ್ನು ಕೂಡ ಕಾಂಟ್ರಾಕ್ಟ್ ಇದು ಕೊಡ್ತಿದ್ದಾರೆ, ಎಲ್ಲಿಯ ತನಕ ಅದು ನಿಲ್ಲಿಸೋದಿಲ್ವೋ? ಯಾಕಂದರೆ ಇವತ್ತಿಗೂ ಕೂಡ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಏನು ಉಳ್ಕೊಂಡಿದ್ದಾವೆ, ಸುಮಾರು 183 ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಒಟ್ಟಾರೆ 1.5 ಕೋಟಿಯಷ್ಟು ಉದ್ಯೋಗಗಳನ್ನು ಕೊಡ್ತಾ ಇದ್ದಾವೆ. ಅದರಲ್ಲಿ ಏನಿಲ್ಲ ಅಂದರೂ ಕೂಡ 50 ಲಕ್ಷ ಉದ್ಯೋಗಗಳು SC ST ಮತ್ತು OBCಗಳಿಗೆ ಸಿಗ್ತಾ ಇದ್ದಾವೆ. 1991ರಲ್ಲಿ ಇದು 2 ಕೋಟಿ ಉದ್ಯೋಗಗಳನ್ನು ಕೊಡ್ತಾ ಇತ್ತು ಕೇವಲ ಪಬ್ಲಿಕ್ ಸೆಕ್ಟರ್. ಸರ್ಕಾರದ ಅಡ್ಮಿನಿಸ್ಟ್ರೇಷನ್ನು ಕಳೆದ 5 ವರ್ಷದ ಹಿಂದಿನ ತನಕವೂ ಏನಿಲ್ಲ ಅಂದರೂ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ, ಡಿಫೆನ್ಸು ಎಲ್ಲ ಸೇರಿಸಿದ್ರೆ ಹೆಚ್ಚು ಕಡಿಮೆ 1 ಕೋಟಿ ಉದ್ಯೋಗ ಸೃಷ್ಟಿಯಾಗ್ತಿತ್ತು. ಅದರಲ್ಲಿ ಏನಿಲ್ಲ ಅಂದರೂ 50 ಲಕ್ಷ ಉದ್ಯೋಗಗಳು SC ST OBCಗಳಿಗೆ ಸಿಗ್ತಾ ಇತ್ತು. ಇವತ್ತು ಅಗ್ನಿವೀರ್ ಅಂತ ಮಾಡಾಗಿ ಡಿಫೆನ್ಸಲ್ಲಿ ಬಿಟ್ಟಾಗಲಾಗಿದೆ. ಎಲ್ಲ ಪಬ್ಲಿಕ್ ಸೆಕ್ಟರಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಪ್ರೈವೇಟೈಸ್ ಮಾಡಲಾಗ್ತಿದೆ ಅಥವಾ ಅದನ್ನು ಕ್ಯಾಶುವಲ್ ಲೇಬರ್ ಮಾಡಲಾಗ್ತಾ ಇದೆ. ಪರ್ಮನೆಂಟಾಗಿ ಈ ಥರ ಮೀಸಲಾತಿ ಅನ್ವಯವಾಗುವಂಥ ಸಂದರ್ಭವನ್ನೇ ಕಡಿಮೆ ಮಾಡಲಾಗ್ತಿದೆ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಬೇಕಾಗಿರುವ ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲಾಗ್ತಿದೆ. ಆ ಖಾಸಗಿನಲ್ಲಿ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಬೇಕಾಗುವಷ್ಟು ಆದಾಯದ ಮೂಲ ಏನಿತ್ತು, ಭೂಮಿ ಇರ್ಬೋದು, ಸಂಪತ್ತಿರ್ಬೋದು, ಅದು ಒಂದು ಕಡೆ ಕೇಂದ್ರೀಕರಣ ಆಗುತ್ತಿದೆ, ಹಂಚಿಕೆ ಆಗ್ತಿಲ್ಲ. ಈ ಪ್ರಶ್ನೆಗಳು ಅಂದರೆ ಆರ್ಥಿಕ ನ್ಯಾಯದ ಈ ಪ್ರಶ್ನೆಗಳನ್ನು ಹೇಗಿದೆಯೋ ಅದೆಲ್ಲವನ್ನೂ ಕೂಡ ದೊಡ್ಡ ದೊಡ್ಡ ಬಿಲಿಯನಿಯರ್ಗಳಿಗೆ, ಶ್ರೀಮಂತರಿಗೆ ಬಿಟ್ಟುಕೊಟ್ಟು ಸಾಮಾಜಿಕ ನ್ಯಾಯವನ್ನು ಬರೀ ಸರ್ಕಾರಿ ಕ್ಷೇತ್ರಕ್ಕೆ ಸೀಮಿತಗೊಳಿಸ್ಕೊಂಡ್ರೆ ಇದು ಯಾವ ರೀತಿಯ ಪ್ರಯೋಜನವನ್ನು ಯಾರಿಗೂ ಕೂಡ ಮಾಡೋದಿಲ್ಲ. ಅದು ತುಂಬ ಚೆನ್ನಾಗಿ ಹಿಂದುತ್ವವಾದಿ ಶಕ್ತಿಗಳಿಗೂ ಕೂಡ ಗೊತ್ತಿದೆ. ಹಿಂದುತ್ವವಾದಿಗಳನ್ನು ಹಿಮ್ಮೆಟ್ಟಿಸಬೇಕು ಅಂತಂದರೆ ಅದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಸಾರಭೂತದಲ್ಲಿ ಸಂಪೂರ್ಣ ನ್ಯಾಯವನ್ನು, ಆರ್ಥಿಕ ನ್ಯಾಯ, ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಪರ್ಯಾಯ ಕಾರ್ಯಕ್ರಮಗಳನ್ನು ಮುಂದಿಡಬೇಕು. ಅಬ್ಬಬ್ಬ ಅಂದರೆ ಇದರಲ್ಲಿ ಕಾಂಗ್ರೆಸ್ಸು ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ವಿಸ್ತರಿಸಬೇಕು ಅಂತ ಹೇಳ್ತಿದೆ, ಬಿಟ್ಟರೆ ಖಾಸಗೀಕರಣ ನಿಲ್ಲಿಸಬೇಕು ಅಂತಾಗಲಿ, ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಂದ್ಬಿಟ್ಟು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನಾಗಲಿ ಮಾಡೋದಕ್ಕೆ ಅದು ಮುಂದುವರಿತಿಲ್ಲ. ಯಾಕಂದರೆ ಅದರಲ್ಲಿರುವಂಥ ಎಲೈಟ್ಗಳು, ಅಧಿಕಾರಾರೂಢರು ಕೂಡ ಇದೇ ಆರ್ಥಿಕ ಹಿನ್ನೆಲೆಯಿಂದ ಬಂದವರೇ ಆಗಿದ್ದಾರೆ. ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಹಿಂದುತ್ವವಾದಿ ಶಕ್ತಿಗಳಿಗೆ ಗೊತ್ತಿದೆ. ಇದು ಟೋಕನಿಸಮ್ಗಿಂತ ಜಾಸ್ತಿ ಮೀರು ಹೋಗದಂತೆ ಬರೀ ಭಾಷಣ ಘೋಷಣೆಗಳಲ್ಲಿ ಇರುವ ಥರ. ಯಾಕಂದರೆ ತೀರಾ ಇತ್ತೀಚಿನ ಇದು ನೋಡಿ, ಇವರು ಇಷ್ಟೊಂದು ಸಾಮಾಜಿಕ ನ್ಯಾಯದ ಪರ ನಾವು ಅಂತ ಹೇಳುವಂಥವ್ರೆ ಕೇವಲ 1 ತಿಂಗಳ ಹಿಂದೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಆಧಾರಿತ ಜೀವನ ಚಿತ್ರವನ್ನು ಬರುವುದಕ್ಕೆ ಬಿಡಲಿಲ್ಲ. ಯಾಕಂದರೆ ಅಲ್ಲಿ ವಾಸ್ತವಿಕವಾಗಿ ಬ್ರಾಹ್ಮಣರು ಕೊಟ್ಟಂಥ ತೊಂದರೆ ಏನಿದೆ, ಶೂದ್ರರಿಗೆ ಶಿಕ್ಷಣ ಕೊಡಬೇಕು ಅಂತ ಏಕಾಂಗಿಯಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಪ್ರಯತ್ನ ಪಟ್ಟಾಗ ಏನು ವಾಸ್ತವಿಕವಾಗಿ ಚಿತ್ರಹಿಂಸೆಗಳನ್ನ ಬ್ರಾಹ್ಮಣಶಾಹಿ ಕೊಡ್ತು, ಅದನ್ನು ಚಿತ್ರ ಮಾಡೋದಕ್ಕೆ ಬಿಡೋದಕ್ಕೆ ರೆಡಿ ಇಲ್ಲ, ಅದನ್ನು ನೆನಪಲ್ಲಿಟ್ಕೊಳ್ಳೋದಕ್ಕೂ ಕೂಡ ಬಿಡೋಕ್ಕೆ ರೆಡಿ ಇಲ್ಲ. ಸಂಘ ಪರಿವಾರ ಮತ್ತು ಸರ್ಕಾರ ಸೆನ್ಸಾರ್ ಹಾಕಬೇಕು ಅಂತಾರೆ. ಅಂಥವರು ಬ್ರಾಹ್ಮಣಶಾಹಿಯ ಹಿಡಿತವನ್ನೇ ಸಡಿಲಗೊಳಿಸುವ ರೀತಿಯಲ್ಲಿ ಜಾತಿ ಜನಗಣತಿಯನ್ನು ತಂದು ಜಾತಿ ಅಸ್ಮಿತೆಗಳನ್ನು ಗಟ್ಟಿ ಮಾಡುವುದಕ್ಕೆ ಮುಂದೆ ಬರ್ತಾರ. ಸೊ ಈ ಪ್ರಶ್ನೆಯನ್ನು ಗಂಭೀರವಾಗಿ ನಾವು ನೋಡಬೇಕು. ಇದು ನಿಜಕ್ಕೂ ಕೂಡ ಜಾತಿ ಜನಗಣತಿ ಆಗಲೇಬೇಕು, ಜನಗಣತಿ ಆಗಬೇಕು, ಅದನ್ನು ಆಧರಿಸಿ ಜಾತಿ ಜನಗಣತಿ ಆಗಲೇಬೇಕು. ಈ ಜಾತಿ ಜನಗಣತಿಯ ಜೊತೆಗೆ ತುಂಬ ಮುಖ್ಯವಾದಂಥ ಪ್ರಶ್ನೆ ಇವತ್ತು ಸಮಾಜಶಾಸ್ತ್ರದ ವಿದ್ವಾಂಸರು ಹೇಳೋದೇನಪ್ಪ ಅಂದರೆ, ಯಾರು ಎಷ್ಟೆಷ್ಟು ಬಡವರಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಷ್ಟೇ ಮುಖ್ಯವಾದದ್ದು, ಯಾರು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೂಡ ಸಾಪೇಕ್ಷವಾಗಿ ಅತಿ ಹೆಚ್ಚು ಅಧಿಕಾರನ ಹೊಂದಿದ್ದಾರೆ ಅಂತ ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಯಾಕಂದರೆ ಬೇರೆ OBCಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಂದರೆ ಸುಪ್ರೀಂ ಕೋರ್ಟು ಎಂಪೆರಿಕಲ್ ಡೇಟಾ ಕೇಳುತ್ತೆ. ಎಷ್ಟು ಆ ಜಾತಿಯವರು ಎಷ್ಟು ಜನ ಇದ್ದಾರೆ, ಆ ಜಾತಿಯವರು ಎಷ್ಟು ಜನ ಆಡಳಿತದಲ್ಲಿ ಇದ್ದಾರೆ ಅಥವಾ ಇಲ್ಲ, ಇದನ್ನು ಅಂಕಿಅಂಶ ತಗೊಂಬನ್ರಿ ಅಂತಾರೆ. ಆದರೆ ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಮೀಸಲಾತಿ ಕೊಡಬೇಕಾದಂಥ EWC ಮೀಸಲಾತಿಯನ್ನು 10%ಗೆ ನಿಗದಿ ಮಾಡಿದಾಗ ಈ 10% ನಿಗದಿ ಮಾಡುವುದಕ್ಕೆ ಎಲ್ಲಿದೆ ಎಂಪೆರಿಕಲ್ ಡೇಟಾ ಅಂತ ಕೇಳಲಿಲ್ಲ ಸುಪ್ರೀಂ ಕೋರ್ಟ್. ಎಲ್ಲ ವಿರೋಧ ಪಕ್ಷಗಳು ಕಾಂಗ್ರೆಸ್ ಒಳಗೊಂಡಂತೆ ಎಂಪೆರಿಕಲ್ ಡೇಟಾ ಇಲ್ಲ ಅಂದರೂ ಕೂಡ 10% ಕೊಡಿ ಅಂತ ಅಂದ್ಬಿಟ್ಟು BJP ಜೊತೆ ಮದ್ದತು ಕೊಟ್ಟು ಕೇವಲ RJD ಮತ್ತು OICಯ ಪಕ್ಷವನ್ನು ಬಿಟ್ಟು. ಅಂದರೆ ಯಾವ ರೀತಿಯ ತಾರತಮ್ಯ ಮಾಡುವಂಥದ್ದು, ಮೇಲ್ಜಾತಿಗಳನ್ನು ಪ್ರಶ್ನೆನೇ ಮಾಡದಂತೆ ಅದೊಂದು ಹೌದು ಬಿಡಿ ಹಾಗಿರುತ್ತೆ ಅಂತ ಅರ್ಥ ಮಾಡ್ಕೊಂಬಿಡೋ ರೀತಿಯಲ್ಲಿ ಒಂದು ಕಾಮನ್ ಸೆನ್ಸ್ ಸೃಷ್ಟಿಯಾಗಿದೆ. ಆ ಕಾಮನ್ ಸೆನ್ಸ್ ಕೂಡ ಹೋಗಬೇಕು, ನಿಜವಾದಂಥ ಸೆನ್ಸ್ ಬರಬೇಕಲ್ಲ. ಇದು ಫಾಲ್ಸ್ ಕಾಮನ್ ಸೆನ್ಸ್ ಈಗಿರೋವಂಥದ್ದು. ಬಡವರಿಗೆ ಇಲ್ಲ, ಶ್ರೀಮಂತ ಈ ಕೆಲವು ಜಾತಿಗಳಿಗೆ ಅಷ್ಟು ಯಾಕಿದೆ, ಅಷ್ಟೊಂದು ಪ್ರಾತಿನಿಧ್ಯ ಯಾಕಿದೆ, ಇದು ಕೂಡ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಗೊತ್ತಾಗಬೇಕು ಜಾತಿ ಇದರಲ್ಲಿ. ಆಗ ತಾರತಮ್ಯದ ಅಳತೆ ಗೊತ್ತಾಗುತ್ತೆ. ಅಳತೆ ಗೊತ್ತಾದ ಮೇಲೆ ಏನು ಮಾಡಬೇಕು, ಪ್ರಶ್ನೆ ಬರೋದು ಅವಾಗ. ಇಷ್ಟೆಲ್ಲ ಒತ್ತಡದಿಂದ ಈಗ ಮಾಡ್ತಾರೋ, ಮುಂದೆ 2-3 ವರ್ಷ ಆದಮೇಲೆ ಮಾಡ್ತಾರೋ, ಜಾತಿ ಜನಗಣತಿ ಆಗಿ ಯಾವ್ಯಾವ ಜಾತಿಗಳ ಪರಿಸ್ಥಿತಿ ಎಷ್ಟಿದೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಏನು,
ನೆಕ್ಸ್ಟು ಅದನ್ನು ಆಧರಿಸಿ ಕೇವಲ ಮೀಸಲಾತಿಗೆ ಮಾತ್ರ ಸೀಮಿತ ಮಾಡಿದ್ರೆ ಮೀಸಲಾತಿನೇ ನಿರರ್ಥಕ ಆಗುವಂಥ ಸಂದರ್ಭ ಇದ್ದಾಗ ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ ಸಿಕ್ಕೋದಿಲ್ಲ. ಮೀಸಲಾತಿಗೆ ಅನ್ವಯಿಸಲೇಬೇಕು ಅದನ್ನು, ಅದು ಬೇರೆ ಪ್ರಶ್ನೆ. ಮೀಸಲಾತಿ ಸಂಪೂರ್ಣ ಫಸ್ಟ್ ಆಫ್ ಆಲ್ 50% ಮೀಸಲಾತಿ ಅವೈಜ್ಞಾನಿಕವಾದದ್ದು, ಅದನ್ನು ಕಿತ್ತಾಕಬೇಕು. ಜಿಸ್ಕೆ ಜಿತ್ನಿ ಸಂಖ್ಯಾಬಾರಿ ಉಸ್ಕಿ ಉತ್ನಿ ಹಿಸ್ಸೆದಾರಿ. ಆ ರೀತಿಯಲ್ಲಿ ಯಾವ್ಯಾವ ಜನಸಂಖ್ಯೆಗೆ ಎಷ್ಟೆಷ್ಟು ಪಾಲು ಇದೆಯೋ ಅಷ್ಟಷ್ಟು ಪಾಲಿನಲ್ಲಿ ಪ್ರಾತಿನಿಧ್ಯವನ್ನು ಕೇಳಬೇಕು. ಆದರೆ ಆ ಪಾಲೇ ಕಿರಿದಾಗ್ತಾ ಇದೆಯಲ್ಲ, ಆರ್ಥಿಕ ಕ್ಷೇತ್ರದಲ್ಲಿ ಆ ಪಾಲು ಸಂಪೂರ್ಣ ಇಡೀ 300 ಲಕ್ಷ ಕೋಟಿ ರೂಪಾಯಿ ನಮ್ಮ GDP ಇದ್ದರೆ ಕೇವಲ 284 ಜನರ ಹತ್ರ 100 ಲಕ್ಷ ಕೋಟಿ ಇದೆ. ಇದು ಹಂಚಿಕೆಯಾಗುವುದು ಹೇಗೆ? ಅದು ಕೇವಲ ಕಾನೂನು ಮಾಡೋದ್ರ ಮೂಲಕ ಸಾಧ್ಯವಾ? ಈ ಪ್ರಶ್ನೆಯನ್ನು ಕೇಳದಿರ ಇವತ್ತಿಗೂ ಕೂಡ ಭಾರತದ 140 ಕೋಟಿ ಜನರಲ್ಲಿ ಮೀಸಲಾತಿಯ ಫಲಾನುಭವಿಗಳು, ನೀವು ದಲಿತರ ಪ್ರಶ್ನೆಗೆ ಬರೋದಾದರೆ ಸುಮಾರು 40 ಕೋಟಿ SC STಗಳಿದ್ದರೆ ಒಟ್ಟಾರೆ ದೇಶಾದ್ಯಂತ ಮೀಸಲಾತಿಯ ಫಲಾನುಭವಿಗಳು 1 ಕೋಟಿಗಿಂತ ಜಾಸ್ತಿ ಇಲ್ಲ. ಮೀಸಲಾತಿ ಇರಲಿಲ್ಲ ಅಂದರೆ 1 ಕೋಟಿ ಜನಕ್ಕೂ ಸಿಗ್ತಿರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಉಳಿದ 39 ಕೋಟಿಗೆ ಸಾಮಾಜಿಕ ನ್ಯಾಯದ ಫಲ ಯಾವಾಗ ಸಿಗುತ್ತೆ? ಅವರು ಎಲ್ಲಿ ಬದುಕ್ತಿದ್ದಾರೋ ಅಲ್ಲೇ ಸಂಪತ್ತಿನ ಹಂಚಿಕೆ ಆದಾಗ, ಕನಿಷ್ಠ ಭೂಮಿ ಅನ್ನೋ ಸಂಪತ್ತು ಸಿಕ್ಕಾಗ, ಕನಿಷ್ಠ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಭದ್ರತೆ ಗ್ಯಾರಂಟಿಯಾಗಿ ಅವ್ರಿಗೆ ಒಂದು ಆದಾಯವನ್ನು ಉಳಿಸಿ ಮಕ್ಕಳನ್ನ ಶಿಕ್ಷಣಕ್ಕೆ ಕಳಿಸೋಷ್ಟು ಖಚಿತ ಆದಾಯದ ಖಾತ್ರಿಯಾದಾಗ, ಸಂಪೂರ್ಣವಾಗಿ ಆರ್ಥಿಕ ಪುನರ್ರಚನೆ ಆಗದಿರ, ಆರ್ಥಿಕ ನ್ಯಾಯ ದೊರೆಯದಿರ, ಸಾಮಾಜಿಕ ನ್ಯಾಯ ಟೋಕನಿಸಮ್ ಆಗುವಂತಹ ಕಾಲಘಟ್ಟದಲ್ಲಿ, ಅಂಥ ಆರ್ಥಿಕ ನೀತಿಗಳು ಸಾಮಾಜಿಕ ನೀತಿಗಳಿರುವ ಕಾಲಘಟ್ಟದಲ್ಲಿ ಈ ಹಿಂದುತ್ವವಾದಿಗಳು ಜಾತಿ ಜನಗಣತಿಯನ್ನು ಮುಂದಿಡ್ತಿದ್ದಾರೆ. ಇದು ಕ್ಯಾರೆಟ್ ಥರ ಮಾತ್ರ ಉಳಿದು ಬಿಡುವ ಸಂದರ್ಭವನ್ನು ಕೂಡ ನಾವು ಮರಿಬಾರದು. ಹೀಗಾಗಿ ಇವತ್ತಿನ ಈ ಚರ್ಚೆಗಳನ್ನು ಜಾತಿ ಜನಗಣತಿಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಕೇಳ್ತಲೇ, ಜನಗಣತಿಯ ಶ್ರೇಯಸ್ನಲ್ಲಿ ಆ ರೀತಿ ಅದನ್ನು ಗಟ್ಟಿಯಾಗಿ ಹೇಳಿದ್ದು ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಅಂತ ಹೇಳ್ತಾನೆ. ಅದರಿಂದ ಆಚೆಗಿನ ಪ್ರಶ್ನೆಗಳನ್ನು ಕಾಂಗ್ರೆಸ್ ಎತ್ತಬೇಕಾಗಿದೆ, ಅಥವಾ ತಾನು ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಅದನ್ನು ನಿಷ್ಕಲ್ಮಶವಾಗಿ ಜಾರಿಗೆ ತರಬೇಕಾಗಿದೆ. ಆದರೆ ತನ್ನ ರಾಜ್ಯಗಳಲ್ಲಿ ಆರ್ಥಿಕವಾಗಿ ಅದೇ ಅದಾನಿ ಅಂಬಾನಿಗಳ ಪರವಾದಂಥ ನೀತಿಗಳು ಅಥವಾ ಮೇಲ್ವರ್ಗ ಮೇಲ್ಜಾತಿಗಳ ಪರವಾದಂಥ ನೀತಿಗಳನ್ನು ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಅನುಸರಿಸ್ತಾ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಮಾತ್ರ ಬದ್ಧತೆಯನ್ನು ತೋರಿಸ್ತಾ ಹೋದರೆ ಅದು ಕೂಡ ಒಂದು ದ್ವಂದ್ವವಾಗುತ್ತೆ. ಆದರೆ ಅದೆಲ್ಲಕ್ಕಿಂತ ದೊಡ್ಡ ಸೋಗಲಾಡಿತನ ಇವತ್ತು BJP ಮತ್ತು ಸಂಘ ಪರಿವಾರ ಮಾಡ್ತಾ ಇದೆ. ಇದುವರೆತ ನಿನ್ನೆ ತನಕ ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಜಾತಿ ಜನಗಣತಿಯನ್ನು ಜಾತಿಯನ್ನೇ ನಿರಾಕರಿಸ್ತಾ ವಿರೋಧಿಸ್ತಾ ಬಂದಿದ್ದಂಥವ್ರು ಈಗ ದಿಢೀರ್ನೇ ಜಾತಿ ಜನಗಣತಿ ಮಾಡ್ತಾರೆ ಅಂದರೆ ಅದು ಮನಪರಿವರ್ತನೆಯಲ್ಲ, ಅದೊಂದು ಹುನ್ನಾರ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಹುನ್ನಾರವಾಗದಂತೆ ಜಾತಿ ಜನಗಣತಿ ಆಗುವಂತೆ ಮಾಡಬೇಕು. ಮತ್ತು ಜಾತಿ ಜನಗಣತಿ ಆದ ನಂತರ ಅದು ನಿಜವಾದ ಅರ್ಥದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಆಗುವ ರೀತಿಯಲ್ಲಿ 150% ಮೇಲ್ಮಿತಿ ರದ್ದಾಗಬೇಕು, ಖಾಸಗೀಕರಣಕ್ಕೆ ಮೀಸಲಾತಿ ವಿಸ್ತರಿಸಬೇಕು, ಖಾಸಗೀಕರಣ ನಿಲ್ಲಬೇಕು, ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಅದಕ್ಕಾಗಿ ಬೃಹತ್ ಜನಾಂದೋಲನ ಆಗಬೇಕು. ಎಲ್ಲ ಶೋಷಿತ ಜನರು ಪ್ರಗತಿಪರರು ಒಳಗೊಂಡಂಥ ಬೃಹತ್ ಜನಾಂದೋಲನ ಆಗಬೇಕು. ಆಗ ಮಾತ್ರ ಅಂಬೇಡ್ಕರ್ ಕಂಡಂಥ ಒಂದು ಸಮತಾ ಸಂವಿಧಾನ ಸೃಷ್ಟಿಸೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಹೋದಾಗ ಮಾತ್ರ ಜಾತಿ ತಾರತಮ್ಯ ನಿವಾರಣೆ ಕಡೆ ಹೆಜ್ಜೆ ಇಡುತ್ತಾ ಜಾತಿ ವಿನಾಶದ ಕಡೆ ಜಾತಿರಹಿತ ಬಂಧುತ್ವ ಸಹಿತವಾದಂಥ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.